ಗೊತ್ತೇ ಆಗೋದಿಲ್ಲ. ಇವತ್ತೊಂದು ಅಮ್ಮಂದೊಂದು ಸಣ್ಣ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂತೇಳಿ. ಸೊ ಒಂದ್ ಚೂರ್ ಅಷ್ಟೇ ಹೇಳೋದು. ರೇಖಿ ನಿಜವಾಗ್ಲೂ ಆ ತುಂಬಾ ಜನ ಪ್ರಾಕ್ಟೀಸ್ ಮಾಡ್ತಾರೆ, ಅದ್ರದ್ದು ನಮ್ಗೇನು ಗೊತ್ತೇ ಆಗ್ತಿಲ್ಲ ಅಂತ ಹೇಳ್ತಾರೆ. ಆದ್ರೆ ಅವ್ರ ಜೀವನದಲ್ಲಿ ಎಷ್ಟು ಅದ್ಭುತ ಪರಿವರ್ತನೆಯನ್ನು ಕಂಡ್ಕೊಂಡ್ರು ಅಂತ ಹೇಳಿದ್ರೆ, ಆ ಎಲ್ಲಿ 21 ಸರಿ ಹೇಳ್ತಿದ್ರು ಅವ್ರ ಗುರುಗಳು. 42 ದಿನ ಗಟ್ಲೆ ಮಾಡ್ತಿದ್ರು ಅವ್ರು. ಕಂಟಿನ್ಯೂಸ್ ಮಾಡಿ ಮಾಡಿ ಅದನ್ನ ಕರಗತ ಮಾಡ್ಕೊಂಡ್ರು. ಅಂದ್ರೆ ರೇಖಿ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ ಅನ್ನೋದು ಅದು ಡೀಪ್ ಡೆಪ್ತ್ ಆಗಿ ಅಮ್ಮ ಅದನ್ನ ಒಳಗಡೆ ಹಿಡಿದ್ರು. ಅವ್ರೂನು ಒಂದು ಟೀಚರ್ ಆಗಿ, ಮತ್ತೆ ಮನೆಯಲ್ಲಿ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಅದ್ರ ಜೊತೆಗೆ ಅವರು ಆಂಕರ್ ಕೂಡ ಆಗಿದ್ರು, ನಿರೂಪಕರು ಆಗಿದ್ರು. ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸಗಳು ಮಾಡ್ಕೊಂಡು ಇಷ್ಟೆಲ್ಲಾ ಮಾಡ್ಕೊಂಡು ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ರೇಖೆಯನ್ನ ಅಧ್ಯಯನ ಮಾಡಿದ್ರು ಅವರು. ನಾವೇನ್ ಮಾಡ್ತೀವಿ, ಏನಾದ್ರು ಮಾಡ್ರಿ ಅಂತ ಹೇಳಿದಾಗ ನಮ್ ಟೈಮ್ ಇಲ್ಲ, ನಮ್ಗೆ ಅದಾಗಲ್ಲ ಇದಾಗಲ್ಲ ಅಂತ ಹೇಳಿ. ಆದ್ರೆ ಕಲಿಬೇಕು ಅನ್ನುವಂಥದ್ದು ಒಂದು ಆಸಕ್ತಿ ಇದೆ ಅಂದ್ರೆ ಯಾವಾಗ್ಲೂ ಶ್ರೀದೇವಿ ಅಮ್ಮ ಹೇಳ್ತಾರೆ, ನಾವು ಕಲಿಬೇಕು ಅಂತ ಹೇಳಿದ್ರೆ ಅರ್ನಿಂಗ್ ಎಷ್ಟ್ ಮಾಡ್ತೀವಿ, ಲರ್ನಿಂಗ್ ಕೂಡ ಸ್ವಲ್ಪ ಪರ್ಸೆಂಟ್ ನಾವು ತೆಗ್ದಿಡ್ಬೇಕು ಅಂತ. ಯಾಕೆಂದ್ರೆ ಎಷ್ಟೋ ಸರಿ ಸ್ಯಾಲ್ರಿ ಬರುತ್ತೆ, ಅದು ಎಲ್ಲಿ ಹೋಗುತ್ತೆ, ಹೆಂಗೆ ಉಳಿಸ್ತೀವಿ ಏನು ಗೊತ್ತಾಗಲ್ಲ. ಅದಕ್ಕೆ ಯಾವಾಗ್ಲೂ ಅಮ್ಮ ಹೇಳೋದು, ಲರ್ನಿಂಗ್ ಜೊತೆಗೆ ನೀವು ಇನ್ವೆಸ್ಟ್ ಮಾಡಿದ್ರಿ ಅಂದ್ರೆ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತೇಳಿ. ಸೊ ಅವರ ಒಂದು ಮಾತನ್ನ ನಾವು ಕೂಡ ಅವ್ರ ಹಾಗೆ ಧಾರಣೆನಲ್ಲಿ ಮತ್ತೆ ಸಾಕಾರದಲ್ಲಿ ತಂದು ನಮ್ ಲೈಫ್ ಅಲ್ಲೂ ಸಕ್ಸಸ್ ನ ರೀಚ್ ಆಗ್ಲಿಕ್ಕೆ ಹೆಜ್ಜೆ ನೀಡೋಣ ಅಂತ ಹೇಳ್ತಾ, ಇವತ್ತಿನ ವಿಶೇಷವಾಗಿರುವಂತ ಸೆಷನ್ ನಡೆಸ್ಕೊಡ್ಲಿಕ್ಕೆ ನಾನು ನಮ್ಮೆಲ್ಲರ ಪ್ರೀತಿಯ ಗುರು ಮಾತೆ ಆಗಿರುವಂತಹ ಗುರುಗಳಾಗಿರುವಂತಹ ನಮ್ಮೆಲ್ಲರ ಪ್ರೀತಿಯ ಶ್ರೀದೇವಿ ಅಮ್ಮನ್ಗೆ ಇವತ್ತಿನ ಸೆಷನ್ಗೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಸ್ವಾಗತ ಶ್ರೀದೇವಿ ಅಮ್ಮ, ನಿಮ್ಗೆ ಸುಸ್ವಾಗತ. ಎಸ್. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಷಡುಷಡಾರ್ತಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುಹುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಮತ್ತೆ ಇವತ್ತಿನ ಅತ್ಯಂತ ಪ್ರಮುಖವಾಗಿರುವಂತ ನಮ್ಮ ಚಕ್ರದ ಕಡೆಗೆ ಹೋಗೋಣ. ಅದಾದ ನಂತರ ಒಂದು ವಿಶೇಷ ಸೂಚನೆ ಇದೆ, ಸ್ವಲ್ಪ ನೀವು ಡೈರಿಯಲ್ಲಿ ನೋಟ್ ಮಾಡ್ಕೊಡ್ರಿ. ಸೊ ಸಂಡೇ ದಿವಸ, ರವಿವಾರ ದಿನ 7ರಿಂದ 8 ಗಂಟೆ ತನ ಒಂದು ಸ್ಪೆಷಲ್ ಕ್ಲಾಸ್ ಇದೆ. ಸಂಡೇ ದಿವಸ ರವಿವಾರ ಟೈಮಿಂಗ್ ಬರ್ಕೋರಿ, 7ರಿಂದ 8 ಗಂಟೆ. ಅದು ಯಾವ ಸ್ಪೆಷಲ್ ಕ್ಲಾಸ್ ಮಾಡ್ತಾ ಇದ್ದೀವಿ ಅಂದ್ರ, ಒಂದು ದೀಕ್ಷಾ ಕಾರ್ಯಕ್ರಮ ಮತ್ತೆ ಮಾಸ್ಟರ್ ಮೈಂಡ್ ಟ್ರೈನಿಂಗ್ದು ತಿಂಗಳಲ್ಲಿ 2 ಬ್ಯಾಚ್ ಗಳನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಅದನ್ನ ಕುರಿತು ಒಂದಿಷ್ಟು ಮಾಹಿತಿಯನ್ನ ಎಲ್ಲಾ ಬ್ಯಾಚ್ ಗಳಿಗೆ ಕೊಡ್ತಾ ಇದ್ದೀವಿ. ನಾವು ಮೊದ್ಲು ಏನ್ ಮಾಡ್ತಿದ್ದೀವಿ ಅಂದ್ರೆ ಬರೀ ಗ್ರ್ಯಾಂಡ್ ಮಾಸ್ಟರ್ಸಿಗೆ ಅಷ್ಟೇ ಅವಕಾಶ ಇತ್ತು ಆಫ್ಲೈನಿಗೆ ಬರೋದಕ್ಕೆ. ಆದ್ರೂ ಸೆಕೆಂಡ್ ಲೆವೆಲ್ ಒಬ್ರು ಇಬ್ರು ಯಾರು ಬರ್ತಾ ಇದ್ರು, ನಾವ್ ಇಟ್ಸ್ ಓಕೆ ಅಂತೀವಿ. ಹಾಗಾಗಿ ಈ ಸಲ ಮತ್ತೆ ಬೇಸಿಗೆ ಇದೆ, ಹಾಗಾಗಿ ಸ್ಪೆಷಲಿ ಮಕ್ಕಳಿಗೆ ಸರಸ್ವತಿ ದೀಕ್ಷೆ ಕೊಡಿಸ್ಬೇಕು ಅಂತ ಹೇಳಿ ಒಂದಿಷ್ಟು ಪ್ಲಾನ್ ಅನ್ನ ಇಟ್ಟಿವಿ. ಹಾಗಾಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಿದೆ. ಸಾಯಂಕಾಲ 7ರಿಂದ 8 ಗಂಟೆ ಸಂಡೇ ದಿವಸ ಇದೆ. ಒಂದ್ ಸ್ವಲ್ಪ ನೋಟ್ ಮಾಡ್ಕೊಡ್ರಿ. ಮತ್ತೆ ಅವತ್ತಿನ ದಿವಸ ಎಲ್ಲಾರು ಬಂದಿರ್ತಾರೆ, ಬೇರೆ ಬೇರೆ ಬ್ಯಾಚ್ ಲಿಂದ ಬಂದಿರ್ತಾರೆ, ರೇಖಿದ್ ಬೇರೆ ಬೇರೆ ಕಡೆ. ಈ ಸಲ ಮಾತ್ರ ಎಲ್ಲರಿಗೂ ಅವಕಾಶ ಇದೆ. ಮಕ್ಕಳ ಸಲುವಾಗಿ ಅಂತೆ ನಾವು ಸ್ಪೆಷಲ್ ಆಗಿ ಪ್ಲಾನ್ ಮಾಡ್ತಾ ಇದ್ದೀವಿ. ಹಾಗಾಗಿ ನೀವು ಬೇಗ ಜಾಯಿನ್ ಆದ್ರೆ ನಿಮ್ಗೆ ಅದು ಲಿಂಕ್ ಸಿಗೋದಕ್ಕೆ ಸಾಧ್ಯ ಇದೆ ಅಂತೇಳಿ ಇದೊಂದು ಅನೌನ್ಸ್ಮೆಂಟ್ ಅನ್ನ ಹೇಳ್ತಾ, ಇದೀಗ ನಾವು ನಮ್ಮ ಇವತ್ತಿನ ಅತ್ಯಂತ ಮಹತ್ವದ ಸೆಷನ್ ಕಡೆಗೆ ಹೋಗೋಣ. ಯಾವುದು ಅಂದ್ರೆ ನೆಕ್ಸ್ಟ್ ನಮ್ಮ ಚಕ್ರ ಬರುತ್ತೆ, ಹೃದಯ ಚಕ್ರ. ಬರ್ಕೊಡ್ರಿ, ಹೃದಯ ಚಕ್ರ. ಸೊ ನಮ್ಮ ಹೃದಯ ಚಕ್ರ ಏನಿದೆ ನೋಡ್ರಿ, ಅದು ಮೇಲಿರುವಂತಹ 3 ಚಕ್ರಗಳು ಮತ್ತೆ ಕೆಳಗಿರುವಂತಹ 3 ಚಕ್ರಗಳಿಗೆ ಬ್ಯಾಲೆನ್ಸ್ ಮಾಡುವಂತ ಬ್ಯಾಲೆನ್ಸಿಂಗ್ ಚಕ್ರ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಸ್ವಲ್ಪ ನೋಟ್ ಮಾಡ್ಕೊಡ್ರಿ. ಸೊ ಹೃದಯ ಚಕ್ರ ಏನಿದೆ ನಮ್ಮ ಬ್ಯಾಲೆನ್ಸಿಂಗ್ ಚಕ್ರ. ಹಾಗಾಗಿ ಹೃದಯ ಚಕ್ರದ ಬೇರೆ ಬೇರೆ ಹೆಸರುಗಳನ್ನ ನಾವಿಲ್ಲಿ ನೋಡ್ತೀವಿ. ಒಂದು ಅನಾಹತ ಚಕ್ರ ಅಥವಾ ಅನ್ಹದ್ ಚಕ್ರ. ಅನಾಹತ ಚಕ್ರ ಅಥವಾ ಅನ್ಹದ್ ಚಕ್ರ, ಹಾರ್ಟ್ ಚಕ್ರ, ಹೃದಯ ಚಕ್ರ, ಈ ರೀತಿಯ ಬೇರೆ 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 ಹೆಸರುಗಳಿಂದ ನಾವು ಹೃದಯ ಚಕ್ರವನ್ನ ಕರೆಯುತ್ತೇವೆ. ಹಾಗಾಗಿ ಇದ್ರದ್ದು ಮುಖ್ಯ ಕಾರ್ಯಗಳನ್ನ ನೀವಿವತ್ತು ಅರ್ಥ ಮಾಡ್ಕೊಳ್ಳೋದಿದೆ. ಅದರಲ್ಲಿ ಯಾವುದು ಅಂದ್ರ, ನಮ್ಮ ಜೀವನ ಅಂತಿದೆ ನೋಡ್ರಿ, ಇಲ್ಲಿ ನಮ್ಗೆ ಬೌದ್ಧಿಕವಾದ ಸಾಮರ್ಥ್ಯ ಎಷ್ಟು ಮಹತ್ವದಿದೆ ನೋಡ್ರಿ, ಅಷ್ಟೇ ನಮಗೆ ಭಾವನಾತ್ಮಕ ಸಾಮರ್ಥ್ಯದ ಅನಿವಾರ್ಯತೆ ಇದೆ. ಬರ್ಕೊಡ್ರಿ, ಅನಿವಾರ್ಯ. ಯಾವ ವ್ಯಕ್ತಿ ಇಮೋಷನಲಿ ಕನೆಕ್ಟ್ ಆಗೋದಿಲ್ಲ ನೋಡ್ರಿ, ಅವನು ಸಮೇತ ಸಕ್ಸಸ್ ಆಗೋದಿಲ್ಲ.
ನೀವು ಬೇಕಾದ್ರೆ ನೋಡ್ರಿ, ಬಹಳ ಬುದ್ಧಿವಂತರ ಸಕ್ಸಸ್ ಆಗೋದಿಲ್ಲ. ಯಾರ್ಯಾರಿಗೆ ಗೊತ್ತಿದೆ ಇದು? ಬಾಳ್ ಟ್ಯಾಲೆಂಟೆಡ್ ಪರ್ಸನ್, ರಿಸಲ್ಟ್ 100ಕ್ಕೆ 100 ಮಾಡ್ತಾರೆ, ಬಟ್ ಜನರ ಜೊತೆ ವ್ಯವಹಾರ ಮಾಡೋದು ಅವ್ರಿಗೆ ಗೊತ್ತಿಲ್ಲ. ನೋಡಿದ್ರಲ್ಲ ಇಂಥವ್ರಿಗೆ, ಅವ್ರು ಸಕ್ಸಸ್ ಆಗೋದಿಲ್ಲ. ಸೊ ಹಾಗಾಗಿ ಇಮೋಷನಲಿ ಕನೆಕ್ಟ್ ಆಗಿರುವಂತಹ ವ್ಯಕ್ತಿ ಇರ್ತಾನೆ ನೋಡ್ರಿ, ಅವ್ನ್ ಏನ್ ಮಾಡ್ತಾನಂದ್ರ ಅವನ ಹತ್ರ ವೈಬ್ರೇಷನ್ ಮತ್ತು ಫ್ರೀಕ್ವೆನ್ಸಿ ಇರುತ್ತೆ ನೋಡ್ರಿ, ಅದು ಜಾಸ್ತಿ ಇರುತ್ತೆ ಹೃದಯ ಚಕ್ರ. ಹಾಗಾಗಿ ಇವತ್ತು ಅತ್ಯಂತ ಮಹತ್ವದ ಒಂದಿಷ್ಟು ವಿಚಾರಗಳನ್ನ ನೀವು ಕಲಿಯೋದಕ್ಕೆ ತಯಾರಾಗಿದ್ದೀರಿ. ಮತ್ತೆ ನನ್ನ ಪ್ರಕಾರ, ಶ್ರೀದೇವಿ ಹೂಗಾರ್ ಪ್ರಕಾರ, ನಾನು ಎಲ್ಲಕ್ಕಿಂತ ಜಾಸ್ತಿ ವರ್ಕ್ ಮಾಡಿದ್ದೆ ಹೃದಯ ಚಕ್ರದ ಮೇಲೆ. ಉಳಿದಿದ್ದಂತೂ ನಾನು ಮಾಡೀನಿ, ಇಲ್ಲ ಅಂತಿಲ್ಲ, ಬಟ್ ಹೃದಯ ಚಕ್ರದ ಮೇಲೆ ಜಾಸ್ತಿ ವರ್ಕ್ ಮಾಡಿದ್ದೆ. ರೀಸನ್ ಏನು ಅಂದ್ರ 7 ಚಕ್ರಗಳಲ್ಲಿ 7ಕ್ಕೆ 7 ಬ್ಯಾಲೆನ್ಸ್ ಮಾಡ್ಬೇಕಾಗಿದೆ ನನ್ಗಂದ್ರ. ನೀವು ಹೃದಯ ಚಕ್ರವನ್ನ ಬ್ಯಾಲೆನ್ಸ್ ಮಾಡಿದಾಗ ಇಲ್ಲಿನ ಎನರ್ಜಿ ಮೇಲ್ಮುಖ ಚಲನೆನೂ ಆಗಿರುತ್ತೆ, ಇಲ್ಲಿನ ಎನರ್ಜಿ ಕೆಳಮುಖ ಚಲನೆನೂ ಆಗಿರುತ್ತೆ. ಹಾಗಾಗಿ ಕೆಳಗಿನ 3 ಚಕ್ರಗಳಿಗೂ ಎನರ್ಜಿ ಪಾಸ್ ಆಗುತ್ತೆ, ಮೇಲಿನ 3 ಚಕ್ರಗಳಿಗೂ ಸಮೇತ ಎನರ್ಜಿ ಪಾಸ್ ಆಗುತ್ತೆ. ಹಾಗಾಗಿ ಇದು ಒಂಥರ ಸೇತುವೆ ತರ ವರ್ಕ್ ಮಾಡುತ್ತೆ. ಸುಜಾತಾ ಮೇಡಮ್ ಜಾಬ್ ಬಂತ ಆದೇಶ, ಒಳ್ಳೇದಾಯ್ತು. ಎಲ್ಲಿದ್ದಾರೆ ನಮ್ ಸುಜಾತಾ? ಬಹಳ ಖುಷಿಯಿಂದ ಸೋಮ್ ಶಿವ ಅಂತೇಳಿ ಹೋಗ್ರಿ. ಆಗುತ್ತೆ, ರೇಖೆ ಮೇಲೆ ನೀವು ವಿಶ್ವಾಸ ಮಾಡ್ರಿ. ಇಲ್ಲಿ ನಮ್ದೇನ್ ಚಮತ್ಕಾರ ಇಲ್ಲ, ಪರಮಾತ್ಮ ಮಾಡ್ತಾನೆ. ಯಾವಾಗ್ಲೂ ನೆನ್ಪಿಡ್ರಿ, ಶುದ್ಧವಾದ ಹೃದಯ, ಶುದ್ಧವಾದ ಮನಸ್ಸಿಟ್ಕೊಂಡು ನೀವು ಯಾವ್ದೇ ಕೆಲಸ ಮಾಡ್ರಿ, ಅಲ್ಲಿ ಸಕ್ಸಸ್ ಆಗ್ತೀವಿ. ಇಷ್ಟೇ, ಸಮಯ ಹೆಚ್ಚು ಕಡಿಮೆ ಬೇಕಾಗುತ್ತೆ. ಕೆಲವರು ಬಹಳ ಸ್ಪೀಡ್ ಆಗಿ ಸಕ್ಸಸ್ ಆಗ್ತಾರ, ಕೆಲವರು ಸ್ವಲ್ಪ ಸಮಯ ಬೇಕಾಗುತ್ತೆ. ಹಾಗಾಗಿ ಈ ಸಕ್ಸಸ್ ಇದೆ ನೋಡ್ರಿ, ಇದು ನಿಮ್ ಜೀವನದಲ್ಲಿ ಯಾವಾಗ್ಲೂ ಇರ್ಲಿ ಅಂತ ಹೇಳಿ ಹೇಳ್ತಾ, ಎಸ್, ಸೊ ನೋಟ್ ಮಾಡ್ತಾ ಹೋಗ್ರಿ. ಒಂದ್ ಅರ್ಥ ಮಾಡ್ಕೋರಿ, ಇದು ಸೇತುವೆ ಇದೆ. ಈ ಸೇತುವೆಯಿಂದ ಮೇಲ್ಭಾಗಕ್ಕೂ ಮತ್ತೆ ಕೆಳಭಾಗಕ್ಕೂ 2 ಕಡೆಗೆ ಎನರ್ಜಿ ಫ್ಲೋ ಆಗುವಂತದ್ದು ಹೃದಯ ಚಕ್ರದ ಕೆಲಸ ಇದೆ. ಎಸ್, ಅದಾದ ನಂತರ ನಮ್ಮ ಜರ್ನಿ ಇದೆ ನೋಡ್ರಿ, ನರನಿಂದ ನಾರಾಯಣನ್ ಕಡೆಗೆ ಬರೋದು ಜರ್ನಿ ಅಂತ ಹೇಳ್ತೀವಿ ರೇಖೆಯಲ್ಲಿ. ಹೃದಯ ಚಕ್ರದಿಂದ ಕೆಳಗಿರುವಂತ ಚಕ್ರ ಇವೆ ನೋಡ್ರಿ, ಅವ್ ನರ. ನರ ಅಂದ್ರೆ ಮನುಷ್ಯನಿಗೆ ಬೇಕಾಗುವಂತ ಶಾರೀರಿಕವಾದ ಕಾರ್ಯನಿರ್ವಹಿಸುವಂತ ಚಕ್ರಗಳು. ಬಾಡಿ, ಶರೀರ. ಆಮೇಲೆ ಶಾರೀರಿಕವಾದ ಯಾವುದೇ ಕೇಸ್ಗಳನ್ನ ನೀವು ಹ್ಯಾಂಡಲ್ ಮಾಡ್ತಾ ಇದ್ದೀರಿ, ಎಲ್ಲರೂ ಸರಿಯಾಗಿ ಅರ್ಥ ಮಾಡ್ಕೊ. ಲೆವೆಲ್ 2ನವರು, ಗ್ರ್ಯಾಂಡ್ ಮಾಸ್ಟರ್ಸು, ಲೈಫ್ ಕೋಚ್ ಎಲ್ಲಾರು, ನೀವು ಯಾವುದೇ ಕೇಸನ್ನ, ನಿಮ್ ಹತ್ರ ಒಂದ್ ಕೇಸ್ ಬಂದಿದೆ, ಅದರ್ ಸೀಲಿಂಗ್ ಬಂದಿದೆ, ಅವ್ರಿಗೆ ಬಾಡಿ ಪ್ರಾಬ್ಲಮ್ ಇದೆ, ಶಾರೀರಿಕ ಸಮಸ್ಯೆ ಇದೆ ಅಂದ್ರ ಹೃದಯ ಚಕ್ರದಿಂದ ಕೆಳಗಿರುವ 3 ಚಕ್ರಗಳಿಗೆ ಹೀಲಿಂಗ್ ಮಾಡೋದಿರುತ್ತೆ ನಿಮ್ಗೆ. ಅದ್ರಲ್ಲೇ ಡಿಫಿಕಲ್ಟ್ ಇರುತ್ತೆ, ಅಲ್ಲೇ ಏನೋ ಪ್ರಾಬ್ಲಮ್ ಆಗಿರುತ್ತೆ ಅವ್ರಿಗಷ್ಟೇ, ಶಾರೀರಿಕ ಯಾವುದೇ ಇರ್ಲಿ. ಅದಾದ ನಂತರ ಇಲ್ಲಿನ ಜರ್ನಿ ಇದೆ ನೋಡ್ರಿ, ಇಲ್ಲಿಂದ ಶುರು ಆಗುತ್ತೆ, ಎನರ್ಜಿ ಮತ್ತೆ ಚೇಂಜ್ ಆಗುತ್ತೆ. ಹೃದಯಕ್ಕೆ ಬಂದಾಗ ಇದು ಮಾನಸಿಕ ಜರ್ನಿ ಶುರು ಆಗುತ್ತೆ, ಶರೀರ ಬಿಡುತ್ತೆ, ಮಾನಸಿಕ ಮತ್ತು ಭಾವನಾತ್ಮಕವಾಗಿ ಇದು ಮತ್ತೆ ವಿಶುದ್ಧಿ ಚಕ್ರ. ಮಾನಸಿಕ ಮತ್ತು ಭಾವನಾತ್ಮಕವಾಗಿರುವಂತ ಜರ್ನಿ 2ನೇ ಸ್ಟೆಪ್ಪಿಗೆ ಬಂದಿರ್ತೀವಿ ಇಲ್ಲಿ. ಹೃದಯ ಚಕ್ರ ಮತ್ತೆ ವಿಶುದ್ಧಿ ಚಕ್ರ ಇದೆ ನೋಡ್ರಿ, ಇದು ಮಾನಸಿಕ ಮತ್ತು ಭಾವನಾತ್ಮಕಗಳ ಜೊತೆಗೆ ಅದನ್ನ ಜೋಡಿಸುತ್ತೆ. ಅದ್ರ ನಂತರ ಇಲ್ಲಿನ ಜರ್ನಿ ನಮ್ದು ಮತ್ತೆ ಸ್ಟೆಪ್ ಚೇಂಜ್ ಆದಾಗ ಆಜ್ಞಾ ಚಕ್ರ ಮತ್ತೆ ಸಹಸ್ರಾರ ಇವೆ ನೋಡ್ರಿ, ಇವು ಆಧ್ಯಾತ್ಮಿಕ ಜರ್ನಿ ಶುರು ಆಗುತ್ತೆ ನಮ್ದು. ಹಾಗಾಗಿ ಈ ಏನು ಹೃದಯ ಚಕ್ರ ಇದೆ ನೋಡ್ರಿ, ಇದನ್ನ ಬ್ಯಾಲೆನ್ಸ್ ಮಾಡೋದು ಬಹಳ ಜರೂರಿ ಇದೆ ನಿಮ್ಗೆ, ಬಹಳ. ಆಮೇಲೆ ನಾನು ನನ್ನ ಪ್ರಕಾರ ಯಾವಾಗ್ಲೂ ಎಲ್ಲಾ ಬ್ಯಾಚ್ ನಲ್ಲಿ ಹೇಳ್ತೀನಿ, ನಾನ್ ಏನ್ ಹೇಳ್ತೀನಿ ನೋಡ್ರಿ, ನನ್ಕಿಂತ ಚೆನ್ನಾಗಿ ಹೇಳೋರು ಯೂಟ್ಯೂಬ್ ನಲ್ಲಿ 100 ಜನ ಸಿಗ್ತಾರ. ನಿಮ್ಗೆ ಸಿಗ್ತಾರಿಲ್ಲ ಹೇಳ್ರಿ? ಶ್ರೀದೇವಿ ಹೂಗಾರೇನ ಹಂಗ ಹೇಳಂಗಿಲ್ಲ, ನನ್ಕಿಂತ ಚೆನ್ನಾಗಿ ಹೇಳೋರು 100 ಜನ ಸಿಗ್ತಾರ ಮಿನಿಮಮ್. ನನ್ ಪ್ರಕಾರ ಸಿಗ್ತಾರ, ಹಂಗೇನ್ ಸಿಗೋದಿಲ್ಲ ಅಂತೇನಿಲ್ಲ ಜಗತ್ತು. ಆದ್ರೂ ಶ್ರೀದೇವಿ ಹೂಗಾರ್ ಜೊತೆ ಕನೆಕ್ಟ್ ಆಗೋದಕ್ಕೆ ಕಾರಣ ಅಂದ್ರ ನನ್ನ ಬೌದ್ಧಿಕ ಸಾಮರ್ಥ್ಯ ಅಲ್ಲ, ನಾನ್ ಬಹಳ ಹುಷಾರಿದ್ದೀನಿ, ಏನೇನೋ ಎಲ್ಲ ಗ್ರಂಥಗಳು, ಮಹಾಗ್ರಂಥಗಳೆಲ್ಲ ಎಲ್ಲ ಏನೇನೋ ಮಾಡಿ ಎತ್ತೆತ್ತೋ ಮಾಡಿ ಕಲಿಸ್ತಾರೆ ಇವ್ರಂತ ಯಾರು ಬರಂಗಿಲ್ಲ. ಆದ್ರೆ ಒಂದ್ ನನಗ್ 100ಕ್ಕೆ 100 ವಿಶ್ವಾಸ ಇದೆ, ನಾನ್ ಇಮೋಷನಲಿ ಕನೆಕ್ಟ್ ಆಗಿರ್ತೀನಿ ನೋಡ್ರಿ, ಆ ಎನರ್ಜಿ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೆ. ಹಾಗಾಗಿ ನೆನ್ಪಿಡ್ರಿ, ನೀವು ಯಾವುದೇ ಫೀಲ್ಡ್ ಅಲ್ಲಿ ಮುಂದುವರಿಬೇಕಂದ್ರ ಬೌದ್ಧಿಕವಾಗಿ ಬಹಳ ಟ್ಯಾಲೆಂಟೆಡ್ ಇದ್ದವ್ರೆ ಸಕ್ಸಸ್ ಆಗ್ತಾರ, ಜನ ಅವ್ರ ಹೇಳಿದ್ದೆ ಕೇಳ್ತಾರ, ಹಂಗೇನು ಇಲ್ಲ.
ಬಹಳ ಬುದ್ಧಿಶಕ್ತಿ ಇದ್ದವರಿಗೆ ಜನ ನೋಡ್ ಭಯ ಪಡುತ್ತೆ, ಏನಾದ್ರೂ ಎಡವಟ್ ಮಾಡ್ರೆ ಏನ್ ಮಾಡ್ಬೇಕು ಅಂತ. ನಂಬೋದಿಲ್ಲ ಬೌದ್ಧಿಕ ಸಾಮರ್ಥ್ಯ ಜಾಸ್ತಿ ಇದ್ದವ್ರಿಗೆ ಜನ. ಸೊ ಹಾಗಾಗಿ ನೀವ್ ಎಷ್ಟು ಸರಳವಾಗಿರ್ತೀರಿ, ಎಷ್ಟು ಸಾತ್ವಿಕವಾಗಿರ್ತೀರಿ ನೋಡ್ರಿ, ಅಷ್ಟಷ್ಟು ನಿಮ್ಮ ವೈಬ್ರೇಷನ್ ಮತ್ತು ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ಅಟ್ರಾಕ್ಟ್ ಆಗುತ್ತೆ, ಜನರಿಗೆ ಇಷ್ಟ ಆಗೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಸಿಂಪಲ್, ಸರಳವಾಗಿರ್ರಿ, ಸಾಧಾರಣ ಇರ್ರಿ, ಏನಿದೆ ಅದನ್ನೇ ಹೇಳ್ರಿ ನೀವು. ನಾನಂತೂ ಇಷ್ಟೇ ತಿಳ್ಕೊಂಡಿ ನೋಡಿ, ಕ್ಲಾಸ್ ಮಾಡೋದೇನು ಅಂದ್ರೆ ನನಗೆ ಏನ್ ಗೊತ್ತಿದೆ ಅಷ್ಟೇ ಹೇಳೋದು. ಗೊತ್ತಿರ್ಲಾರ್ದು ನನ್ಗೆ ಅರ್ಥನೇ ಆಗಿಲ್ಲ, ನಾನು ಅದನ್ನ ಸ್ಟೋರಿ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರ ಜನರಿಗೆ ಅದ್ರ ಮೇಲೆ ಎಫೆಕ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಇಷ್ಟು ನೀವು ಅರ್ಥ ಮಾಡ್ಕೊಂಡಿರಿ ಅಂತ ಹೇಳಿ ಅನ್ಕೊಂಡಿನಿ. ಈ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ, ಅದರ ನಂತರ ಮತ್ತೆ ಮುಂದಿನ ಟಾಪಿಕ್ ಕಡೆಗೆ ಹೋಗೋಣ. ಅದಾದ ನಂತರ ಸೆಕೆಂಡ್ ನೆಕ್ಸ್ಟ್ ಬರ್ಕೋರಿ, ಇದ್ರ ಕಲರ್ ಏನಿದೆ ಅಂದ್ರ ಇದು ಹಸಿರು ಬಣ್ಣ. ಎಸ್, ಕಲರ್ ಯಾವ್ದು ಬರುತ್ತೆ? ಹಸಿರು ಬಣ್ಣ. ಅದಾದ ನಂತರ ಒಂದು ಬೀಜ ಮಂತ್ರ ಬರುತ್ತೆ. ಬೀಜ ಮಂತ್ರ ಯಾವುದು ಅಂದ್ರೆ ಯಂ. ಯಂ. ಮತ್ತೆ ನಮ್ಮ ರೇಖೆಯಲ್ಲಿ ಬೀಜ ಮಂತ್ರಗಳನ್ನ ನಾವು ಉಪಯೋಗ ಮಾಡೋದಿಲ್ಲ, ಆದ್ರೆ ನಿಮ್ಗೆ ಗೊತ್ತಿರ್ಲಿ ಅಂತ ಅಷ್ಟೇ ಹೇಳೋದು. ರೇಖೆಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಹೃದಯ ಚಕ್ರವನ್ನ ಹೀಲ್ ಮಾಡ್ಕೊಳ್ಳುವಂತ ಕೆಲಸ ಇರುತ್ತೆ ಅಷ್ಟೇ. ಓಕೆ, ಸೊ ಇದೆಲ್ಲ ಕುಂಡಲಿನಿ ಅವೇಕ್ನಿಂಗ್ ಬೇರೆ ಬೇರೆ ಕೋರ್ಸ್ ನಲ್ಲಿ ಬರುತ್ತೆ, ಯಾವಾಗಾದ್ರೂ ಸಮಯ ಸಿಕ್ಕದ್ ನೋಡೋಣ. ಅದಾದ ನಂತರ ದಳಗಳು ಬರ್ಕೋರಿ, 12 ದಳಗಳು, 12 ಪೆಟಲ್ಸ್. ಹನ್ನೆರಡು ದಳಗಳಿಂದ ಇದು ವರ್ಕ್ ಮಾಡುತ್ತೆ. ಅದಾದ ನಂತರ ತತ್ವ ಬರ್ಕೋರಿ, ಏರ್ ಎಲಿಮೆಂಟ್, ವಾಯು ತತ್ವ. ನಿಮ್ಗೆ ಒಂದು ದಿನ ಏರ್ ಮ್ಯಾನಿಫೆಸ್ಟೇಷನ್ ಅನ್ನ ಕಲಿಸಿದ್ದ, ಎಲ್ಲರಿಗೂ ನೆನಪಿದೆ? ಏರ್ ಮ್ಯಾನಿಫೆಸ್ಟೇಷನ್ ಯಾರ್ಯಾರು ಮಾಡ್ತಾ ಇದ್ದೀರಿ? ನನಗೆ ಹಿಂಗ್ ಕೈ ಮಾಡ್ರಿ. ಡೈಲಿ 3 ಸಲ ಹೇಳ್ಬೇಕು. ಒಂದಿನ 2 ಕೈಗಳನ್ನ ಮುಷ್ಟಿ ಹಿಡಿದು ಆ ಸಂಕಲ್ಪವನ್ನ ಇಟ್ಕೊಂಡು ಅದನ್ನ ಆಗ್ಲೇಬೇಕು ಅಂತ ನೀವು ಫೋಕಸ್ ಮಾಡ್ಬೇಕು. ಆ ನಂತರ ಮತ್ತೆ ರಿಲ್ಯಾಕ್ಸ್ ಆಗ್ಬೇಕು ಅಂತ ಹೇಳಿದೆ. ಯಾರ್ಯಾರು ಮಾಡ್ತಾ ಇದ್ದೀರಿ? ನೀವು ಬೇಕಾದ್ರೆ 21 ದಿನ ಮಾಡಿ ನೋಡ್ರಿ. ಎಲ್ಲದಕ್ಕಿಂತ ಬಹಳ ವೇಗವಾಗಿ ಸಂಕಲ್ಪ ಸಿದ್ಧಿ ಆಗೋದು ಎಲ್ಲಿ ಅಂದ್ರ ಏರ್ ಮ್ಯಾನಿಫೆಸ್ಟೇಷನ್ ಅಲ್ಲಿ. ನಂದ್ ಹೇಳ್ತೀನಿ, ನಂದ್ ಅನುಭವ ಇದು. ಚಕ್ರ ಡೆಫಿನೇಷನ್, ಚಕ್ರಗಳು ಅಂದ್ರೆ ಎನರ್ಜಿ ಪಾಯಿಂಟ್ಸ್ಗಳು, ಶಕ್ತಿಯ ಕೇಂದ್ರ ಬಿಂದುಗಳು ಅಂತ ಹೇಳ್ತೀವಿ. ಅವು ಕ್ಲಾಕ್ ವೈಸ್ ರೂಟೇಟ್ ಆಗ್ತಾ ಇರ್ತಾವ, ಹಾಗಾಗಿ ಅದ್ರ ಹೆಸರು ಚಕ್ರ ಅಂತೀವಿ. ಚಕ್ರ ತರ ಹಿಂಗ್ ಸುತ್ತಾ ಇರುತ್ತೆ ಅಷ್ಟೇ. ಆದ್ರೆ ಇವೆಲ್ಲ ಏನು ಅಂದ್ರೆ ಎನರ್ಜಿ ಪಾಯಿಂಟ್ಸ್, ಶಕ್ತಿಯ ಕೇಂದ್ರ ಬಿಂದುಗಳು. ಇಲ್ಲಿ ಯಾವ ತತ್ವ ಕೆಲಸ ಮಾಡ್ತಾ ಇದೆ ಅಂದ್ರ ವಾಯು ತತ್ವ. ಹಾಗಾಗಿ ನಮ್ಮ ಹೃದಯ ಮುಖ್ಯವಾಗಿ ವಾಯುವಿನ ಜೊತೆಗೆ ಕನೆಕ್ಟ್ ಇದೆ. ಅಂದ್ರೆ ಇದ್ರ ಅರ್ಥ ಏನಂದ್ರೆ ಉಸಿರಾಟ ಇದೆ ನೋಡ್ರಿ, ಇದ್ರ ಮೂಲ ಸತ್ವ ಇದೆ. ಮತ್ತೆ ನಾವು ಜೀವಂತ ಇರೋದು ಎದ್ರ ಮೇಲೆ ಅಂದ್ರೆ ಹೃದಯದ ಮೇಲೆ, ಗೊತ್ತಲ್ಲ ನಿಮ್ಗೆ? ಶರೀರದ ಯಾವ ಭಾಗದಲ್ಲೂ ಏನಾದ್ರೂ ಚೂರು ಹೆಚ್ಚು ಕಡಿಮೆ ಆದ್ರೆ ನಡೆಯುತ್ತೆ, ಹೃದಯಕ್ಕೆ ಏನಾದ್ರೂ ಆದ್ರ ರಾಮನಾಮೆ, ನೋ ಆಪ್ಷನ್ ಸಿಸ್ಟಮ್ ಇದೆ, ನೀವ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ ಕೈಗೆ ಏನಾದ್ರೂ ಆಗಿದೆ, ಕಾಲಿಗೆ ಏನಾದ್ರೂ ಆಗಿದೆ, ಎಲ್ಲೋ ಏನಾದ್ರೂ ಮತ್ತೊಂದು ಏನ್ XYZ ಯಾವ್ದಾದ್ರೂ ಆಗ್ಲಿ ನಡೆಯುತ್ತೆ. ಹೃದಯಕ್ಕೆ ಏನಾದ್ರೂ ಬಂತು ಅಂತ ತಿಳ್ಕೊರು 1 2ನೇ ಇರುತ್ತೆ, ಒಂದ್ ಬದುಕಿರ್ಬೇಕು ಇಲ್ಲ ಮೇಲ್ ನಡಿಬೇಕು, ಎರಡೇ. ಸೊ ಹಾಗಾಗಿ ಹೃದಯಕ್ಕೆ ಈಗಾಗ್ಲೇ ಇಡೀ ಶರೀರವನ್ನ ಬ್ಯಾಲೆನ್ಸ್ ಮಾಡೋದು, ಆ ನಂತರ ಉಸಿರಾಟದ ಕೆಲಸ ಇದೆ, ಮತ್ತೆ 24x7 ಕೆಲಸ ಮಾಡೋದು ನಮ್ಮ ಶರೀರದ ಏಕೈಕ ಅಂಗ ಅಂದ್ರೆ ಹೃದಯನೇ ಇದೆ. ಉಳಿದಿದ್ ನೋಡ್ರಿ, ಕೈ ಕಾಲ್ಗಳು ರೆಸ್ಟ್ ಮಾಡ್ತಿರ್ತಾವ್, ಕಣ್ಗಳು ಮುಚ್ಚಿರ್ತೀವಿ ಅವಾಗ ನಾವು, ಕಿವಿಗಳು ಕೇಳಲಾರ್ದಂಗ್ ರೆಸ್ಟ್ ಮೋಡ್ಲಲ್ಲಿ ಇರ್ಬೋದು, ಆದ್ರೆ ಹೃದಯ ಇದೆ, ಯಾವಾಗ್ಲೂ ಕೆಲಸ ಮಾಡ್ತಾ ಇದೆ ಅದು. ಮತ್ತೆ ನೀವು ಊಟ ಮಾಡ್ಲಿಲ್ಲ ಅಂದ್ರ ನಮ್ಮ ಸಣ್ಣ ಕರಳು ದೊಡ್ಡ ಕರಳು ಇರುತ್ತೆ ನೋಡ್ರಿ, ಅವು ರೆಸ್ಟ್ ಮೋಡ್ ನಲ್ಲಿ ಇರುತ್ತೆ. ಊಟ ಮಾಡ್ಲಿಲ್ಲ ಒಂಚೂರು ಏನಾರ ಬಿಟ್ಟಿರಿ ಅಂದ್ರ, ಆದ್ರೆ ಹೃದಯ ಏನಾದ್ರೂ ಬಿಟ್ರ ಅದು ಯಾವಾಗ್ಲೂ ಸತತವಾಗಿ ಕೆಲಸ ಮಾಡುವಂಥದ್ದು. ಅದಾದ ನಂತರ ಬರ್ಕೋರಿ, ಇದು ಒಂದ್ ಗ್ರಹ ಇದೆ, ಇಲ್ಲಿ ಯಾರು ಬರ್ದಾರ ಬುದ್ಧ ಅಂತ ಆಗಿದೆ, ಬುಧ ಗ್ರಹ. ಬುಧ ಎಸ್. ಅದ್ರ ನಂತರ ಬರ್ಕೋರಿ ಮುದ್ರೆ, ವಾಯು ಮುದ್ರೆ ಅಂತ ಬರುತ್ತೆ. ಈ ರೀತಿ ಮೊದಲಿನ ತೋರ್ ಬೆರಳಿದೆ ನೋಡ್ರಿ, ಅದನ್ನ ಈ ರೀತಿ ಮಾಡು, ವಾಯು ಮುದ್ರೆ.
ಬಹಳ ಈಸಿ ಆಗಿರುವಂತಹ ಮುದ್ರೆ ಇದೆ, ಇದು ವಾಯು ಮುದ್ರೆ. ಅದರ ನಂತರ ಇಲ್ಲಿರುವಂತಹ ಪಕ್ಷಿ ಬರ್ಕೋರಿ ಹದ್ದು. ಎಸ್, ಈ ಹದ್ದು ಅನ್ನುವಂಥದ್ದು ಏನಿದೆ ನೋಡ್ರಿ, ಬೇಕಾದ್ರೆ ಇದನ್ನ ನೀವು ಯೋಚನೆ ಮಾಡ್ರಿ ಒಂದ್ 5 ನಿಮಿಷ ಇದ್ರ ಬಗ್ಗೆ. ಈಗ ಬಹಳ ಗಾಳಿ, ಮಳೆ, ಸಿಡಿಲು, ಗುಡುಗು, ಒಟ್ಟು ವಾತಾವರಣ ಸಂಪೂರ್ಣ ಚೇಂಜ್ ಆಗ್ಬಿಟ್ಟಿದೆ. ಜಗತ್ತಿನ ಎಲ್ಲಾ ಜೀವರಾಶಿಗಳು ಸಮೇತ ಎಲ್ಲಿಗೆ ಓಡ್ ಬರ್ತಾವ ಅಂದ್ರೆ ಮನೆಗ್ ಬರುತ್ತೆ. ಮನುಷ್ಯರು ನಾವು ಮನೆಗ್ ಬರ್ತೀವಿ, ಆಶ್ರಯ ಹುಡ್ಕೊಂಡ್ ಬರ್ತಾವ. ಪಕ್ಷಿಗಳು ಗೂಡಿನ ಕಡೆಗೆ ಬರ್ತಾವ. ಪ್ರಾಣಿಗಳು ಸಮೇತ ಅವು ಸೇಫ್ ಝೋನ್ ಎಲ್ಲಿ ಇರುತ್ತೆ ಅಲ್ಲಿ ಬರುತ್ತೆ. ವಾತಾವರಣ ಚೇಂಜ್ ಆದಾಗ ಎಲ್ಲವೂ A to Z. ಆದ್ರೆ ಹದ್ದು ಏನಿದೆ ನೋಡ್ರಿ, ಅಂತಹ ಪರಿಸ್ಥಿತಿಯಲ್ಲೂ ಸಮೇತ ಅದು ಆ ಮೋಡಗಳ ಆಚೆಗೆ ಹಾರುವಂತ ಸಾಮರ್ಥ್ಯ ಇದೆ. ಇದೇ ಇಲ್ಲ ಹೇಳ್ರಿ, ಮೋಡಗಳ ಆಚೆ ಹೋಗುತ್ತೆ, ಅದು ಮೋಡಕ್ಕೆ ಎದಕ್ಕೂ ಲೆಕ್ಕನೇ ಇರೋದಿಲ್ಲ, ಅಷ್ಟು ಎತ್ತರವಾಗಿ ಹಾರುತ್ತೆ. ಸೇಮ್ ಅದೇ ರೀತಿ ಹೃದಯ ಚಕ್ರ ಯಾರ್ದು ಬ್ಯಾಲೆನ್ಸ್ ಇರುತ್ತೆ ನೋಡ್ರಿ, ಎಲ್ಲಾ ಸಮಸ್ಯೆಗಳನ್ನ ಮೀರಿ ಹಾರುವ ಶಕ್ತಿ ಇರುತ್ತೆ ಅವನ ಹತ್ರ. ಇವು ಗುಡುಗು, ಮಳೆ, ಸಿಡಿಲು ಏನಿರುತ್ತೆ ನೋಡ್ರಿ, ಇವೆಲ್ಲ ಪ್ರಾಬ್ಲಮ್ಸ್ಗಳು ನಮ್ ಲೈಫ್ ನಲ್ಲಿ ಬರೋದು. ಲೈಫ್ ನ 7 ಏರಿಯಾಗಳಲ್ಲಿ ಯಾವ್ದಾದ್ರು ಒಂದು ಏರಿಯಾದಲ್ಲಿ ಏನಾದ್ರೂ ಬಂದ್ರು, ಯಾರ ಹೃದಯ ಚಕ್ರ ಬ್ಯಾಲೆನ್ಸ್ ಇದೆ ನೋಡ್ರಿ, ಅವ್ರು ಎಲ್ಲವನ್ನ ಮೀರಿ ದಾಟಿ ಬರುವಂತ ಸಾಮರ್ಥ್ಯ ಇದೆ. ಹಾಗಾಗಿ ಹದ್ದನ್ನ ಇಲ್ಲಿ ಇದ್ರ ಪಕ್ಷಿ ಅಂತ ಹೇಳ್ತಾರ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ ದೇವತೆ ವಿಷ್ಣು. ಸೊ ವಿಷ್ಣು ಅದರ ಪದದ ಅರ್ಥ ಏನು ಅಂದ್ರೆ ಚಲನಾಶೀಲತೆ, ನಿರಂತರವಾಗಿ ನಡೆಯುವಿಕೆ. ಈ ಬ್ರಹ್ಮ ನೋಡ್ರಿ ಸೃಷ್ಟಿಯನ್ನ ಸ್ಥಾಪನೆ ಮಾಡಿದ್ದ ಬ್ರಹ್ಮ. ಸ್ಥಾಪನೆ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಇದೆ ನೋಡ್ರಿ, ಅದನ್ನ ನಡೆಸೋದು ಅಷ್ಟೇ ಇದೆ. ಹಾಗಾಗಿ ವಿಷ್ಣು ಏನ್ ಮಾಡ್ತಾರೆ ಅಂದ್ರೆ ಚಲನಾಶೀಲತೆ, ನಡೀತಾ ಇದೆ. ಜಗತ್ತಿನ ಸೃಷ್ಟಿಯ ಕಾರ್ಯ ನಡೀತಾ ಇರುವಂತಹ ಎನರ್ಜಿಗೆ ನಾವೇನಂತೀವಿ ಅಂದ್ರೆ ವಿಷ್ಣು ಅಂತೀವಿ. ಹಾಗಾಗಿ ಇಷ್ಟು ನಮ್ಮ ಶರೀರ ಇದೆ ನೋಡ್ರಿ, ಅದು ಚಲನಾಶೀಲತೆಯಲ್ಲಿ ಇಟ್ಟಿರೋದು ಯಾವ್ದಿದೆ ಅಂದ್ರೆ ನಮ್ಮ ಹೃದಯ ಚಕ್ರ. ಎಸ್, ಅದಾದ ನಂತರ ನಾನು ಒಂದಿಷ್ಟು ಈಗ ಆಫ್ ಮಾಡಿ ಹೇಳ್ತೀನಿ ನಿಮ್ಗೆ. ಏನು ಬಹಳ ದೊಡ್ಡ ಟಾಪಿಕ್ ಇದೆ ಹೃದಯ ಚಕ್ರದ್ದು, ಓಕೆನಾ? ಸ್ಕ್ರೀನ್ ತೆಗೆದು ಬಹಳ ಸ್ಪೀಡ್ ಇರ್ತೀನಿ ನಾನು. ನಂದೊಂದ್ ದೊಡ್ಡ ಸಮಸ್ಯೆ ಏನು ಅಂದ್ರೆ ಸ್ಕ್ರೀನ್ ತೆಗೆದಂದ್ರೆ ಬಹಳ ಹೇಳಕ್ ಬರಂಗಿಲ್ಲ. ಅದ್ರ ಸುತ್ತಾನೆ ಅಷ್ಟು ಹೇಳ್ತೀನಿ, ಮುಂದಕ್ಕೆ ಬರ್ತೀನಿ, ಹೇಳ್ತೀನಿ, ಮುಂದೆ ಬರ್ತೀನಿ. ಟ್ಯೂಷನ್ ಹೇಳಿ ನಂಗೆ ಅನಿಸ್ತದ, ನನ್ಗೂ ನಾನು ಕ್ಲಾಸ್ ಮಾಡಿ ನಂಗೆ ಅನ್ಸಂಗಿಲ್ಲ. ಸೊ ಹಾಗಾಗಿ ಯಾವಾಗ ಸ್ಕ್ರೀನ್ ಆಫ್ ಮಾಡ್ತೀನಿ ನೋಡ್ರಿ, ನಮ್ ಗಾಡಿ ಮತ್ತೆ ಓಡುತ್ತೆ. ಇಷ್ಟು ಸೈಂಟಿಫಿಕ್, ಇಷ್ಟ ಅರ್ಥ ಮಾಡ್ಕೊಂಡ್ರಿ. ಈಗ ನೆಕ್ಸ್ಟ್ ಬರ್ರಿ, ಬಹಳ ಮಹತ್ವದ್ದು IMP ಅಂತೇಳಿ ಹಾಕ್ರಿ. ಜೀವನದಲ್ಲಿ ಯಾರಿಗಾದ್ರೂ ಕ್ಯಾನ್ಸರ್ ಆಗಿದೆ ಅಂತ ತಿಳ್ಕೊರಿ. ಕ್ಯಾನ್ಸರ್ ನ ಮೂಲ ಏನು ಅಂದ್ರ ಹೃದಯ ಚಕ್ರ ಇಂಬ್ಯಾಲೆನ್ಸ್. ಈ ಕ್ಯಾನ್ಸರಿಗೂ ಹೃದಯ ಚಕ್ರಕ್ಕೂ ಏನ್ ಸಂಬಂಧ ಅಂತೇಳಿ ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೀನಿ, ಬರ್ಕೊಡ್ರಿ. ಯಾವ ವ್ಯಕ್ತಿಗೆ ಒಂಟಿತನ ಕಾಡುತ್ತೇನೆ, ಒಂಟಿತನ ಅಂದ್ರೆ ನನ್ಗೆ ಯಾರು ಇಲ್ಲ, ನನ್ಗೆ ಸಪೋರ್ಟ್ ಮಾಡೋರಿಲ್ಲ, ನಾನ್ ಒಂಟಿಯಾಗಿದ್ದೀನಿ, ಅನಾಥ ಪ್ರಜ್ಞೆ ಅಂತ ಇರುತ್ತೆ ನೋಡ್ರಿ. ಎಲ್ಲವೂ ಇದ್ದು ಕೆಲವೊಂದ್ಸಲ ನಮ್ಗೆ ಯಾರು ಇಲ್ಲ ಅನ್ನೋ ಫೀಲಿಂಗ್ ಬರುತ್ತೆ ಲೈಫ್ ನಲ್ಲಿ. ಹಂಗೇನಿಲ್ಲ, ಎಲ್ಲವೂ ಇಡೀ ಜಗತ್ ನಮ್ದು ಇರುತ್ತೆ, ಆ ಸಮಯಕ್ಕೆ ಒಬ್ರು ಇರಂಗಿಲ್ಲ. ಯಾವಾಗ ಆ ರೀತಿಯ ಫೀಲಿಂಗ್ ಬರುತ್ತೆ ನೋಡ್ರಿ, ಒಂದು ವೇಳೆ ಸರಿಯಾಗಿ ಕೇಳ್ರಿ, ಒಂದು ವೇಳೆ ಅಂತಹ ಫೀಲಿಂಗ್ ಬಂದಾಗ ನಮ್ಮ ಹೃದಯ ಚಕ್ರ ಏನಾದ್ರೂ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತು, ಸ್ವೀಕಾರ ಮಾಡ್ತು, ನಿಜವಾಗ್ಲೂ ನನ್ಗೆ ಯಾರು ಇಲ್ಲ, ನಾನ್ ಒಂಟಿಯಾಗಿದ್ದೀನಿ, ನನ್ ಜೀವನದಲ್ಲಿ ಇದು ಏನ್ ಬಂತು ಅಂತೇಳಿ ಏನಾದ್ರೂ ಅನ್ಕೊಂಡ್ರ, ಹೃದಯ ಚಕ್ರದಲ್ಲಿ ಒಂದು ಸಾಮರ್ಥ್ಯ ಇದೆ. ಅದು ಏನು ಅಂದ್ರ ಕ್ರಿಯೇಟರ್ ಇದೆ. ಹೃದಯ ಚಕ್ರ ಕ್ರಿಯೇಟ್ ಮಾಡೋ ಸಾಮರ್ಥ್ಯ ಇದೆ. ಹಾಗಾಗಿ ಹೃದಯ ಚಕ್ರ ಕೇವಲ ಒಂದೇ ಒಂದು ಕ್ಯಾನ್ಸರ್ ಸೆಲ್ ಅನ್ನ ಹುಟ್ಟಾಕುತ್ತೆ, ಒಂದೇ ಹುಟ್ಟಾಕುತ್ತೆ. ಅದಕ್ಕೆ ಬಿಟ್ರಿ ಏನ್ ಮಾಡೋದಿಲ್ಲ. ಆ ಒಂದು ಸೆಲ್ ಇರುತ್ತೆ ನೋಡ್ರಿ, ಅದು ಎಷ್ಟು ಡೆಪ್ತ್ ಆಗಿ ಅದ್ರ ವಂಶಾವಳಿಯನ್ನ ಪೂರಾ ಶರೀರದಲ್ಲಿ ಬರುತ್ತೆ ಅಂದ್ರ ಇಡೀ ಬಾಡಿಯಲ್ಲಿ ಕ್ಯಾನ್ಸರು ಆಗೋದಕ್ಕೆ ಶುರು ಆಗುತ್ತೆ. ಮತ್ ಅದ್ಭುತ ಏನು ಅಂದ್ರ, ಕಾಲಿಗೆ ಇರುವೆ ಕಚ್ಚಿದ್ರ ಮೈಂಡಿಗೆ ಮೆಸೇಜ್ ಹೋಗುತ್ತೆ, ಶರೀರದಲ್ಲಿ ಕ್ಯಾನ್ಸರ್ ಆಗ್ಯದ, ಮೈಂಡಿಗೆ ಗೊತ್ತೇ ಇಲ್ಲ. ಗೊತ್ತಾಗ್ತಾ ಇದೆ ನಿಮ್ಗೆ? ಇವತ್ತಿಗೂ ಹೋಗಿ ಕ್ಯಾನ್ಸರ್ ನೀವು ಯಾರಿಗೂ ಸಮೇತ ಹೋಗಿ ಟೆಸ್ಟ್ ಮಾಡ್ರಿ, 2nd ಲೆವೆಲ್ ದಾಟಿ 3rd ಲೆವೆಲ್ದಾಗೆ ಗೊತ್ತಾಗುತ್ತೆ. 3ನೇ ಸ್ಟೆಪ್ಗೆ ಗೊತ್ತಾಗುತ್ತೆ, ಮುಗಿಲಾಕ್ ಬಂದಿರುತ್ತೆ, ಅವ್ರದ್ದು ಏನು ಇರೋದಿಲ್ಲ. ಅಂದ್ರೆ ಮೈಂಡಿಗೆ ಮೆಸೇಜ್ ಸಮೇತ ಕೊಡ್ಲಾರ್ದಂಗ ಬದುಕಬಾರ್ದು ಅಂತ ಡಿಸೈಡ್ ಮಾಡುತ್ತೆ ಹೃದಯ ಚಕ್ರ. ಸಾಕನಿಸ್ತದ.
ಅದಕ್ ಹೃದಯಕ್ಕೆ ಗೊತ್ತಿದೆ. ಒಂದ್ ವೇಳೆ ಮೈಂಡಿಗೆ ಗೊತ್ತಾಯ್ತು ಅಂದ್ರ ಮೈಂಡ್ ಏನ್ ಮಾಡುತ್ತೆ, ಬದುಕೋದಕ್ಕೆ ಆಸೆ ಪಡುತ್ತೆ. ಹಾಗಾಗಿ ಮೈಂಡಿಗೆ ಮೆಸೇಜ್ ಹೋಗ್ಲಾರ್ದಂಗ್ ಗುಪ್ತವಾಗಿ ಒಳಗ್ ಸೆಲ್ಸ್ಗಳು ತಯಾರು ಮಾಡುತ್ತೆ ಇದು ಕ್ಯಾನ್ಸರ್ ಸೆಲ್ಸ್. ಅದಾದ್ಮೇಲೆ ನಿಮ್ಗೆ ಹೇಳ್ತೀನಿ, 3ನೇ ಸ್ಟೇಜಿಗೆ ಬಂದಾಗ ಆ ರೋಗಿಗೆ ಏನ್ ಮಾಡ್ತಾರಂದ್ರ ಕೀಮೋ ಕೊಡ್ತಾರೆ. ಯಾಕಂದ್ರೆ ಅವೇ ಸೆಲ್ಸ್ ಗಳನ್ನ ಕೊಂದ್ ಹಾಕೋದಕ್ಕೆ. ಮತ್ ಇಲ್ಲಿ ತನಕ ಎಲ್ಲಾ ಡಾಕ್ಟರ್ಸ್ ಅನುಭವ ಕೇಳ್ರಿ ನೀವು, 100ಕ್ಕೆ 100ರಷ್ಟು ಯಾವತ್ತೂ ಸಮೇತ ಸಾಯೋದಿಲ್ಲ ಅಂತ. ಅಪ್ಪಿ ತಪ್ಪಿ ಒಂದೆರಡರ ಉಳಿದು ಅಂದ್ರ ಅವ್ ಮತ್ತೆ 20 ದಿನ ಒಂದ್ ತಿಂಗಳಲ್ಲಿ ಮತ್ತೆ ಫುಲ್ ಆಗ್ಬಿಡ್ತಾವ್ ಕ್ಯಾನ್ಸರ್ ಸೆಲ್ಸ್. ಹಾಗಾಗಿ ಹೇಳ್ತಾರ, ವ್ಯಕ್ತಿ ಕ್ಯಾನ್ಸರ್ ಆದಾಗ ಕ್ಯಾನ್ಸರ್ಲಿಂದ ಸಾಯೋದಿಲ್ಲ ಅಂತ, ಕೀಮೋದಿಂದನೇ ಸತ್ತು ಹೋಗ್ತಾನ. ಅಷ್ಟು ಭಯಂಕರ ಪೇನ್ ಇರುತ್ತೆ ಅದು ಕೊಲ್ಲೋದು. ಎಲ್ಲಾರು ಸರಿಯಾಗಿ ಅರ್ಥ ಮಾಡ್ಕೊಡ್ರಿ. ಜೀವನದಲ್ಲಿ ಏನೇ ಬರ್ಲಿ ಯಾವತ್ ಫೀಲ್ ಮಾಡ್ಕೊಳ್ಬೇಡ್ರಿ ನನ್ಗೆ ಯಾರು ಇಲ್ಲ ಅಂತ. ಒಂದ್ ಮಾತ್ ನೆನ್ಪಿಟ್ಕೋರಿ, ಯಾರಿಗ್ ಯಾರು ಇಲ್ಲ ನೋಡ್ರಿ ಅವ್ರಿಗೆಲ್ಲ ಅವನಿದ್ದ ಇದ್ದಾನ. ಯಾವಾಗ ಅವ ನಮ್ ಜೊತೆಗೆ ಇರ್ತಾನಂದ್ರ ಉಳ್ದವ್ರದ್ ಏನ್ ಬೇಕು ಹೇಳ್ರಿ ನೀವು. ನನ್ಗರ ಹಂಗ ಅನ್ಸಂಗಿಲ್ಲ. ನಂಗೆ ಯಾವತ್ತೂ ಆ ರೀತಿ ಫೀಲ್ ಆಗೋದಿಲ್ಲ. ನಾನ್ 10 ವರ್ಷದೊಳಿದ್ದಾಗ ನಮ್ ತಾಯಿ ತೀರ್ಕೊಂಡ್ರು, ಆಮೇಲೆ ನಮ್ ತಂದೆ ಹೋದ್ರು. ಎಲ್ಲ ಏನಂತಾರ ನೋಡ್ರಿ, ಸಾವುಗಳ ಮೇಲೆ ಕಾಲಿಟ್ಟು ಇಲ್ಲಿ ತನಕ ಬಂದಿದ್ದು. ಎಲ್ಲಾ ಮುಗ್ದ್ಮೇಲೆ ಮಗಳು ಹೋಗ್ಬಿಟ್ಟು ನಮ್ದು. ಯಾವತ್ತೂ ಹಂಗ್ ಫೀಲಿಂಗ್ ಬರ್ಲೇ ಇಲ್ಲ ನಂಗೆ. ಈಗ್ಲೂ ಅನಿಸ್ತು ನಾನ್ ಡಿಸೈಡ್ ಮಾಡಿದ್ದೆ ಹಾಗೆ, ಒಂದ್ ಚುಕ್ಕಿ ಹೋದ್ರೆ ಏನಾಯ್ತು, ಜಗತ್ತಲ್ಲಿ ಇರೋದೆಲ್ಲ ನನ್ ಮಕ್ಕಳು. ಎದ್ದು ನಿಂತ ಮತ್ತೆ ಹೊರಗ್ ಬಂದ, ಇವತ್ ನಿಮ್ ಎದುರಿಗೆ ಬಂದ್ ಕೂತೀನಿ. ಹಾಗಾಗಿ ಯಾವಾಗ್ಲೂ ಏನಾದ್ರು ಹಂಗ್ ಫೀಲಿಂಗ್ ಆದ್ರ, ಈ ಹಿಂದೆ ಏನ್ ಮಾಡ್ತಿದೀವಿ ಅಂದ್ರೆ ನಾನು ಎಲ್ಲರಿಗೂ ಹೇಳ್ತೀನಿ, ಯಾರಿಲ್ಲ ಅಂದ್ರು ನಾನು ಇರ್ತೀನಿ ಅಂತ ಹೇಳ್ತಿದ್ದ ಎಲ್ಲರಿಗ. ನಂದ್ ಹೇಳ್ತೀನಿ, ನನ್ ವಿಶ್ವಾಸ. ಆಮೇಲೆ ನನಗ್ ಒಂದಿನ ಅನಿಸ್ತು, ನಾನು ಇರ್ತೀನಂತ ಏನ್ ಗ್ಯಾರಂಟಿ? ಮನುಷ್ಯನ್ ಏನ್ ಗ್ಯಾರಂಟಿ ಹೇಳು? ಹಂಗಾಗಿ ನಾನ್ ಇರ್ತೀನಂತ ಯಾವತ್ತೂ ಹೇಳೋದ್ ಬೇಡ, ಪರಮಾತ್ಮ ಇರ್ತಾನಂತ ಹೇಳ್ಬೇಕಂತೇಳಿ ಮತ್ತೆ 2 ವರ್ಷದಿಂದ ಈ ವರ್ಡ್ ಅನ್ನ ಚೇಂಜ್ ಮಾಡ್ದೆ. ಇಲ್ಲ ಮೊದ್ಲು ಹಂಗೆ ಹೇಳ್ತಿದ್ದಾನ, ನೀವ್ ಏನ್ ಚಿಂತೆ ಮಾಡ್ಬೇಡ್ರಿ, ನಾನ್ ಇರ್ತೀನಿ ನಿಮ್ ಜೊತೆ, ಹಿಂಗ್ ಹೇಳ್ತಿದ್ದ. ಹಂಗೂ ಆಗದ್ ಬೇಡ. ಪರಮಾತ್ಮ ಅನ್ನುವಂತ ಶಕ್ತಿ ಯಾರ ಹತ್ರ ಇರುತ್ತೆ ನೋಡ್ರಿ, ಅವ್ರಿಗೆ ಯಾರು ಬೇಕಾಗುದಿಲ್ಲ. ಹಾಗಾಗಿ ನೆನ್ಪಿಡ್ರಿ, ನಮ್ ಉಸಿರ್ ಇರೋ ತನಕನೇ ಈ ಜಗತ್ತನ್ನ ನೋಡ್ತಾ ಇದ್ದೀವಿ. ಮತ್ತೆ ಏನೆಲ್ಲಾ ಹೋರಾಟ ಇದೆ ನೋಡ್ರಿ, ಈ ಉಸಿರಿನ ಜೊತೆಗೆ ಕನೆಕ್ಟ್ ಆಗಿದ್ದಿದೆ. ಇದು ನಿಂತ ಮೇಲೆ ಎಲ್ಲಾನು ನಿಲ್ಲುತ್ತೆ. ಹಾಗಾಗಿ ಹೃದಯ ಚಕ್ರವನ್ನ ಬ್ಯಾಲೆನ್ಸ್ ಇಡೋದು ಯಾರ ಕೈಯಲ್ಲಿದೆ ಅಂದ್ರೆ ನಮ್ ಕೈಯಲ್ಲಿದೆ. ಹಾಗಾಗಿ ಯಾವತ್ತು ಲೈಫ್ ನಲ್ಲಿ ಒಂಟಿತನ ಅಂತಿದೆ ನೋಡ್ರಿ, ಯಾವತ್ತು ಕಾಡೋದಕ್ಕೆ ಬಿಡ್ಬೇಡ್ರಿ ನೀವು. ಬರೋದಿಲ್ಲ ಅಂತಿಲ್ಲ, ಆಗುತ್ತೆ. ನಿಮ್ಗೆ ಗೊತ್ತಿರ್ಲಿ, ಬಹಳ ಸಾಲ ಸೂಲ ಮಾಡ್ಕೊಂಡಿರ್ತಾರ ನೋಡ್ರಿ, ಫ್ಯಾಮಿಲಿ ಸಲುವಾಗಿ ಸಾಲ ಮಾಡ್ಕೊಂಡಿರ್ತಾರ, ಅವರೇ ಸಪೋರ್ಟ್ ಮಾಡೋದಿಲ್ಲ. ಇಂಥವೆಲ್ಲ ನೋಡ್ತೀವಿ. ಅಂತ ಟೈಮ್ನಲ್ಲಿ ಮನುಷ್ಯ ಏನ್ ಮಾಡ್ತಾನ, ವಿಶ್ವಾಸವನ್ನ ಕಳ್ಕೊಂಡಿರ್ತಾನ. ಆದ್ರೆ ಯಾವಾಗ ವಿಶ್ವಾಸ ಕಳ್ಕೊಂಡಿರ್ತಾನ ನೋಡ್ರಿ, ಇಂಥವೆಲ್ಲ ಆಗುತ್ತೆ ಅವನಿಗೆ. ಮತ್ ಜಾಸ್ತಿ ಇಮೋಷನಲಿ ಯಾರಿರ್ತಾರ ನೋಡ್ರಿ, ಅವರಿಗೆ ಇದು ಕೇಸ್ ಜಾಸ್ತಿ ಇರುತ್ತೆ. ಬಹಳ ಹಿಂಗ್ ರಫ್ ಅಂಡ್ ಟಫ್ ಇರ್ತಾರ ನೋಡ್ರಿ, ಅವ್ರಿಗೆ ಬರಂಗಿಲ್ಲ ಇವೆಲ್ಲ. ಸೆಲ್ಸೆ ಹುಟ್ಟಂಗಿಲ್ಲ, ಊಟ ಸತ್ತು ಹೋಗಿರ್ತಾವ ಒಳಗೆ. ಇಮೋಷನಲಿ ಭಾವನಾತ್ಮಕವಾಗಿ ನಾಜೂಕು ಇರುವಂತ ವ್ಯಕ್ತಿಗಳಿರ್ತಾರ ನೋಡ್ರಿ, ಅವ್ರ ಹತ್ರನೇ ಇಂಥ ಸೆಲ್ಸ್ಗಳು ಕನೆಕ್ಟ್ ಆಗಿರ್ತಾವ. ಹಾಗಾಗಿದ್ದು ಸತ್ಯವನ್ನ ಹೇಳ್ತಾ ಇದ್ದೀನಿ, ಟ್ರುತ್ ಹೇಳತೀನಿ. ದಯವಿಟ್ಟು ನೆನ್ಪಿಡ್ರಿ. ನಿಮ್ಗೆ ರೇಖೆದೊಳಗೆ ಎಷ್ಟ್ ನೆನ್ಪಿಟ್ಕೋತ್ರಿ ಏನೆಲ್ಲ ದೇವರಿಗೆ ಬಿಟ್ಟಿಂದು, ನಿಮ್ ಪ್ರಾಕ್ಟೀಸಿಗೆ ಬಿಟ್ಟಿಂದು, ಅದ್ರ ಇದಿಷ್ಟಾರ ನೆನ್ಪಿಟ್ಕೋರಿ. ಪ್ರತಿ ದಿನಾನು ಪ್ರತಿ ಕ್ಷಣನು ನಮ್ಮನ್ನ ನಡೆಸುವಂತ ಒಂದು ಪರಾತ್ಪರ ಶಕ್ತಿ ಇದೆ. ಅದು ಯಾರು ಅಂದ್ರೆ ಪರಮಾತ್ಮ. ಅವನು ಒಬ್ಬನಿದ್ರೆ ಸಾಕು ಅಂತ ಹೇಳಿ ಡಿಸೈಡ್ ಮಾಡಿ. ಮತ್ತೆ ಯಾರ ಜೊತೆಗೆ ಪರಮಾತ್ಮ ಇರ್ತಾನೆ ನೋಡ್ರಿ, ಅವ್ರ ಜೊತೆಗೆ ಪ್ರಪಂಚ ಇರುತ್ತೆ ನನ್ ಪ್ರಕಾರ. ಯಾರ ಜೊತೆಗೆ ಅವನಿದ್ದಾನೆ ಅಲ್ಲ, ಪೂರಾ ಜಗತ್ತಿರುತ್ತೆ. ಹಾಗಾಗಿ ನೆನ್ಪಿಡ್ರಿ, 10 ವರ್ಷದ ಹಿಂದೆ ಒಂದು ಚುಕ್ಕಿಯನ್ನ ಕಳ್ಕೊಂಡಿದ್ದಾನ, ಒಂದೇ ಚುಕ್ಕಿ. ಇವತ್ ಸುಮಾರು 2 ಲಕ್ಷ ಚುಕ್ಕಿಗಳು ನಂದಿವೆ. ಹಂಗಾಗಿ ನಾನು ಏನ್ ಫೀಲ್ ಮಾಡ್ಕೊಳ್ಳೋದಿಲ್ಲ. ಮತ್ತೆ ನಾನ್ ಫೀಲ್ ಮಾಡ್ಕೊಂಡ್ ಅಂತ ತಿಳ್ಕೋರಿ ನೀವು, XYZ. ನಾನ್ ಎಲ್ಲಿ ಇರ್ತಿದಂದ್ರೆ, ಇವತ್ ಸಾಮಾನ್ಯ ಹೆಣ್ಮಕ್ಳು ಎಲ್ಲಿದ್ದಾರೆ ಹೇಳ್ರಿ? ಮಕ್ಳಿಗೆ ಕಳ್ಕೊಂಡವ್ರು ಎಲ್ಲಿದ್ದಾರೆ ಗೊತ್ತಲ್ಲ, ನಿಮ್ ಸುತ್ತ ಎಲ್ಲ ನೋಡ್ಬೋದಲ್ಲ. ಒಂದ್ ಮಗು ಹೋಗ್ಬಿಟ್ರೆ ಸಾಕು, ಮುಗಿತವ್ರ ಲೈಫೇ ಚೇಂಜ್. ಏನು ಇಲ್ಲ, ಆಕಿ ಇದ್ದು ಸತ್ತಂಗ ಆಗ್ಬಿಡ್ತಾಳೆ ಹೆಣ್ಮಗು. ಹಾಗಾಗಿ ಎದ್ದು ಬರೋದಿದೆ ನೋಡ್ರಿ, ದೊಡ್ಡ ಚಾಲೆಂಜ್ ಇದೆ. ಹಾಗಾಗಿ ನೀವು ನಿಮ್ ಲೈಫ್ ನಲ್ಲಿ ಕಷ್ಟಪಟ್ಟಿರ್ಬೋದು, ಕಳ್ಕೊಂಡಿರ್ಬೋದು, ಸಮಸ್ಯೆ ಬಂದಿರ್ಬೋದು, ಬರೋದಿಲ್ಲ ಅಂತಿಲ್ಲ. ಆದ್ರೆ ನೀವು ಅದ್ರಾಗಿಂದ ಹೊರಗ್ ಬರುವಂತ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಜ್ಞಾನಿಯಾಗ್ರಿ, ಮೊದ್ಲು ಬರ್ಕೋರಿ. ಯಾವ ವ್ಯಕ್ತಿ ಜ್ಞಾನಿಯಾಗಿರ್ತಾರ ನೋಡ್ರಿ, ಅವನ ಹತ್ರ ಭಯ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಅವನಿಗೆ ಫ್ಯೂಚರ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಜ್ಞಾನ ಇರುತ್ತೆ, ಪರಮಾತ್ಮ ಇದ್ದಾನೆ ಅನ್ನುವಂತ ಶಕ್ತಿ ಇರುತ್ತೆ ಅವನ ಹತ್ರ. ಎಸ್. ಅದಾದ ನಂತರ ಬರ್ಕೋರ್ ನೆಕ್ಸ್ಟ್, ಹೃದಯದ ಬಯಕೆ. ಹೃದಯ ಏನ್ ಕೇಳುತ್ತೆ, ಅದ್ರ ಬಯಕೆ ಕೇಳುತ್ತೆ. ಏನ್ ಕೇಳುತ್ತೆ ಅಂದ್ರ ಪ್ರೀತಿ ಮತ್ತು ವಿಶ್ವಾಸವನ್ನ ಕೇಳುತ್ತೆ ಹೃದಯ. ಹೃದಯ ಚಕ್ರ ಯಾವತ್ತೂ ದುಡ್ಡು ಕೇಳೋದಿಲ್ಲ ನೋಡ್ರಿ, ದೇವರಾಣೆ ಹೇಳತ್ತೀನಿ ನಿಮ್ಗೆ.
ದುಡ್ಡು ಯಾರು ಕೇಳ್ತಾವ ಅಂದ್ರೆ ಮೂಲಾಧಾರ ಕೇಳುತ್ತೆ. ದುಡ್ಡು ಕೇಳೋ ಚಕ್ರನೇ ಮೂಲಾಧಾರ ಚಕ್ರ. ಹೃದಯ ಚಕ್ರಕ್ಕೆ ದುಡ್ಡಿನ ಅವಶ್ಯಕತೆ ಇಲ್ಲ. ಆ ಹೃದಯ ಚಕ್ರಕ್ಕೆ ಏನ್ ಅವಶ್ಯಕತೆ ಅಂದ್ರ ಪ್ರೀತಿ, ವಾತ್ಸಲ್ಯ, ಮಮತೆ, ಕರುಣೆ, ದಯೆ, ತ್ಯಾಗ, ಸೇವಾ ಭಾವ, ಈ ಎಲ್ಲಾ ಮಾನವೀಯ ಮೌಲ್ಯ ಅಂತೀವಿ ನೋಡ್ರಿ, ಅದನ್ನ ಕೇಳುತ್ತೆ ಹೃದಯ ಚಕ್ರ. ಹಾಗಾಗಿ ನಾವು ಎಲ್ಲರನ್ನ ಪ್ರೀತಿಸೋದ್ರಿಂದ ಅವರಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ನಮ್ಮ ಹೃದಯ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ಕ್ಷಮಿಸೋದ್ರಿಂದ ಹೃದಯ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಎಲ್ಲಾ ಧರ್ಮಗಳು ಒಂದ್ ಕಡೆಗಿರ್ಲಿ, ಮಾನವ ಧರ್ಮ ಅಂತಿದೆ ನೋಡ್ರಿ, ಅದು ಇನ್ನೊಂದ್ ಕಡೆಗಿದೆ. ಮಾನವೀಯ ಮೌಲ್ಯಗಳು, ಮಾನವೀಯ ಧರ್ಮ ಇದೆ ನೋಡ್ರಿ, ಅದು ಬಹಳ ದೊಡ್ಡದಿದೆ. ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಅದಾದ ನಂತರ ನೆಕ್ಸ್ಟ್ ಬರ್ಕುರಿ, 90% ರೋಗಗಳ ಮೂಲ ಯಾವುದು ಅಂದ್ರ ಹೃದಯ ಚಕ್ರ. 90% ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಿರ್ಲಿ, ನಮಗೆ ಶಾರೀರಿಕ ರೋಗ ಇರೋದು ಓನ್ಲಿ 10%. ಮಾನಸಿಕವಾಗಿರುವಂತಹ ಪ್ರಾಬ್ಲಮ್ಸ್ ಇವೆ ನೋಡ್ರಿ, ಅವು 90% ಇವೆ ನಮ್ಮ ಹತ್ರ. ಯಾವುದೋ ಕಾಲಕ್ಕೆ ಯಾವುದೋ ಘಟನೆ ಇದೆ, ಇವತ್ತಿಗೂ ನಮ್ಮ ಮೈಂಡಿಗೆ ಬಿಟ್ಟು ಹೋಗೋದಿಲ್ಲ. ಅದು ಒಳಗೆ ಸೇವ್ ಮಾಡ್ಕೊಂಡಿವಿ, ಒಳಗೆ ಒದ್ದಾಡ್ತೀವಿ, ಒಳಗೆ ಚಡ್ಪಡಿಕೆ ಇರುತ್ತೆ. ಕ್ಷಮಿಸ್ರಿ, ಹೊರಗ್ ಬೇರೆ ಪರಿಹಾರನೂ ಇದೆ. ಹಾಗಾಗಿ ನಿಮ್ ಹೃದಯ ಚಕ್ರ ಯಾವಾಗ ಬ್ಯಾಲೆನ್ಸ್ ಮಾಡ್ತೀರಿ, ಅವು ಬಹಳ ಧೈರ್ಯ ಬರುತ್ತೆ ನಿಮ್ಮ ಹತ್ರ, ಬಹಳ ಹಿಮ್ಮತ್ ಅಂತೀವಿ ನೋಡಿ, ಧೈರ್ಯ ಬರುತ್ತೆ, ಎದುರಿಸುವ ಶಕ್ತಿ ಬರುತ್ತೆ. ಬರ್ಕೋರಿ, ಧೈರ್ಯ, ಸಾಹಸ, ಎದುರಿಸುವ ಶಕ್ತಿ, ಯಾವ್ದಕ್ಕೂ ನೀವು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ ಹೃದಯ ಚಕ್ರ ಬ್ಯಾಲೆನ್ಸ್ ಇದ್ದಾಗ. ಅದಾದ ನಂತರ ಬರ್ಕೋರಿ, ಯಾರ ಹೃದಯ ಚಕ್ರ ಬ್ಯಾಲೆನ್ಸ್ ಇದೆ ನೋಡ್ರಿ, ಅವ್ರ ಹತ್ರ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ. ರೇಖಿ ಲೆವೆಲ್ 1 ಮಾಡುವಾಗ ನಿಮ್ಗೆ ಹೇಳಿದ, ರೇಖಿ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಕೇಳಿದ್ರಿ. ಯಾರ್ಯಾರಿಗೆ ನೆನಪಿದೆ? ಇದೆ. ಹೃದಯ ಚಕ್ರವನ್ನ ಯಾವಾಗ ನೀವು ಬ್ಯಾಲೆನ್ಸ್ ಮಾಡ್ತೀರಿ ರೇಖೆಯಲ್ಲಿ, ಅವಾಗ ರೋಗ ನಿರೋಧಕ ಶಕ್ತಿ ನಿಮ್ಮಲ್ಲಿ ಆಟೋಮೆಟಿಕ್ ಕನೆಕ್ಟ್ ಆಗೋದಕ್ಕೆ ಶುರು ಆಗುತ್ತೆ. ಅವಾಗ ನೀವು ಯಾವುದೇ ಟ್ಯಾಬ್ಲೆಟ್ಸ್ ಟ್ರೀಟ್ಮೆಂಟ್ ತಗೊಳ್ಳೋ ಅಗತ್ಯ ಇಲ್ಲ, ಓನ್ಲಿ ಮೆಡಿಟೇಷನ್. ನೋಡ್ರಿ, ಯಾವಾಗ್ಲೂ ನೆನ್ಪಿಡ್ರಿ, ಸಮಸ್ಯೆ ಎಲ್ಲಾದ್ರೂ ಬಂದಿದೆ, ಶಾರೀರಿಕ ಇರ್ಬೋದು, ಮಾನಸಿಕ, 2 ಆಪ್ಷನ್ ಇದೆ. ಒಂದ್ ಮೆಡಿಷನ್ ತಗೋರಿ, ಇಲ್ಲ ಮೆಡಿಟೇಷನ್ ಮಾಡ್ರಿ. ಮೆಡಿಷನ್ ಅಂದ್ರೆ ಗೊತ್ತ, ಚಿಕಿತ್ಸೆ ತಗೋರಿ, ಇಲ್ಲ ಮೆಡಿಟೇಷನ್ ಮಾಡ್ರಿ. ಯಾವ್ದು ಬೆಸ್ಟ್ ಇದೆ ನಿಮ್ ಪ್ರಕಾರ? ಆದ್ರೆ ಅದು ಮಾಡಂಗಿಲ್ಲ ನಾವು. ಮೆಡಿಟೇಷನ್ ಈಸಿ ಇದೆ, ಮಾಡ್ತೀವಿ ಅಂತ ಹೇಳಿ ದೇವ್ರಾಣಿ ಇಲ್ಲ. ಹಾಸ್ಪಿಟಲ್ ಬೆಡ್ ಮೇಲೆ ಮಲ್ಗಿರ್ತೇವ್ ನೋಡ್ರಿ, ಅವಾಗ ಒಬ್ರು ಯಾರೋ ಹೋಗಾರ್ ಮೇಡಮ್ ಸಿಕ್ಕಿರು, ಒಂದ್ 6,000 ತಗೊಂಡು ಏನೇನೋ ಹೇಳಿದ್ರು, ನಾನ್ ಕೇಳಲಿಲ್ಲ ಅಂತ ಅವಾಗ ನೆನ್ಪು ಬರುತ್ತೆ. ಅವಾಗ ಮೆಡಿಟೇಷನ್ಗಳು ಹಿಂಗ್ ಸರ್ಚ್ ಮಾಡಿರ್ತೀರಿ, ನಮ್ ಟೀಮ್ ನಿಮ್ಗಿಂತ ಸ್ಟ್ರಾಂಗ್ ಇರುತ್ತೆ, ಅಷ್ಟು ಬ್ಲಾಕ್ ಮಾಡಿರ್ತಾರೆ ಇವ್ರು. ಸಿಗದೆಲ್ಲ ಒಂದು ಮೆಡಿಟೇಷನ್ ಬೇಕಾದ್ರೆ ನೋಡ್ರಿ ನೀವು. ಸೊ ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ನೀವು ಎಷ್ಟೆಷ್ಟು ಮೆಡಿಟೇಷನ್ ಮಾಡ್ತೀರಿ ನೋಡ್ರಿ, ಅಷ್ಟಷ್ಟು ನೀವು ಮೆಡಿಷನ್ ಲಿಂದ ದೂರ ಆಗ್ತೀರಿ. ಹಾಗಾಗಿ ಮೆಡಿಟೇಷನ್ ಬಹಳ ಜರೂರಿ ಇದೆ, ಬಹಳ ಅಗತ್ಯ ಇದೆ ನಿಮ್ಗೆ. ಆಮೇಲೆ ಯಾವಾಗ್ಲೂ ನೆನ್ಪಿಡ್ರಿ, ಗ್ರಾಟಿಟ್ಯೂಡ್, ಮೆಡಿಟೇಷನ್ ನಂತರ ನೀವು ಗ್ರಾಟಿಟ್ಯೂಡ್ ಮಾಡ್ತೀರಿ ನೋಡ್ರಿ, ಧನ್ಯತಾ ಭಾವ, ಅವಾಗ್ಲೂ ನಿಮ್ಮ ಹೃದಯ ಚಕ್ರ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಹಾಗಾಗಿ ಧನ್ಯವಾದ ಹೇಳೋದು ಗ್ರ್ಯಾಂಡ್ ಮಾಸ್ಟರ್ಗೆ ಹೋಗ ಟಚ್ ಆಗುತ್ತೆ, ನನ್ಗೇನ್ ಅನ್ಸಂಗಿಲ್ಲ. ಡಾಕ್ಟರ್ ಮಿಕಾ ಉಸುವಿ ಅವ್ರಿಗೆ ಧನ್ಯವಾದ ಅಂದ್ರೆ ಅವ್ರೇನ್ ನಮ್ ಧನ್ಯವಾದ ಕೇಳಕ್ ಕುಂತಾರ, ಅವ್ರದ್ದೆಲ್ಲೋ ಆತ್ಮ ಇದೆ, ಅದೆಲ್ಲೋ ಸೇವೆ ಮಾಡ್ತಾ ಇದೆ. ಆದ್ರೆ 100% ನಮ್ಮ ಹೃದಯ ಇದೆ ನೋಡ್ರಿ, ಅದು ಕನೆಕ್ಟ್ ಆಗಿರುತ್ತೆ ಎನರ್ಜಿಯ ಜೊತೆ. ನಮ್ ಮನೆ ದೇವ್ರಿಗೆ ನೆನೆಸಿರ್ತೀವಿ, ಏನ್ ಮನೆ ದೇವ್ರ ಅಲ್ಲಿ ಪೂಜೆ ಪುನಸ್ಕಾರ ಬಿಟ್ಟು ನಮ್ಮಲ್ಲಿ ಓಡ್ ಬರ್ತಾರ, ನೆನ್ಪ್ ಮಾಡತಾರ, ಅರ್ಚನಾ ಹೋಗಮ್ ನಡೀರಿ ಅಂತ. ಹಿಂಗಿಲ್ಲ, ಅವ್ರ ಹತ್ರನೇ ಇದ್ದಿರ್ತಾರ. ಆದ್ರ ಎನರ್ಜಿ ಇದೆ ನೋಡ್ರಿ, ನನ್ನ ಹೃದಯವನ್ನ ಬ್ಯಾಲೆನ್ಸ್ ಮಾಡುತ್ತೆ. ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ನೀವ್ ಎಷ್ಟೆಷ್ಟು ಗ್ರಾಟಿಟ್ಯೂಡ್ ಮಾಡ್ತೀರಿ ನೋಡ್ರಿ, ಅಷ್ಟಷ್ಟು ನಿಮ್ಮ ಹೃದಯ ಚಕ್ರ ಬೆಸ್ಟ್ ನಡೆಯುತ್ತೆ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ಇದು ನಮ್ಮ ಹಸಿವೆ ಮತ್ತು ನೀರಡಿಕೆ ಇದೆ ನೋಡ್ರಿ, ಇದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಹಸಿವೆ ಆಗೋದು ಹೊಟ್ಟೆ ಕೆಲಸ ಇದೆ, ಆದ್ರೆ ಬ್ಯಾಲೆನ್ಸ್ ಮಾಡೋದು ಹೃದಯದ ಕೆಲಸ ಇದೆ. ನೀವ್ ಯಾವಾಗಾದ್ರೂ ನೋಡಿರ್ಬೇಕಾದ್ರೆ, ಬಹಳ ಬೇಜಾರಾದಾಗ ಹಸಿವೆ ಆಗೋದಿಲ್ಲ, ಆಗುತ್ತಾ? ದುಃಖ ಆದಾಗ, ಬೇಜಾರಾದಾಗ, ಏನು ಬ್ಯಾಡ್ ಅನಿಸ್ತದ, ವೈರಾಗ್ಯ ಬರುತ್ತೆ ನೋಡ್ರಿ, ಅವತ್ ಹಸಿವೆ ಆಗೋದಿಲ್ಲ. ರೀಸನ್ ಏನು? ಹೃದಯ ಚಕ್ರ ಯಾವಾಗ ಇಷ್ಟಪಡುತ್ತೆ ನೋಡ್ರಿ, ಅವಾಗ ಹಸಿವೆ ಶುರು ಆಗುತ್ತೆ. ಮೇನ್ ಬಟನ್ ಇದೆ ಹೃದಯ ಚಕ್ರ, ಹಸಿವೆ ಮತ್ತು ನೀರಡಿಕೆ ಇದೆ ನೋಡ್ರಿ, ಇದ್ರ ಕೆಲಸ ಇದೆ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ಸ್ಪರ್ಶವನ್ನ ಇದು ಬಯಸುತ್ತೆ. ಸ್ಪರ್ಶ ಅಂದ್ರ ಅರ್ಥ ಏನು ಅಂದ್ರ,
ಈಗ ನಮ್ಗೆ ಏನಾಗಿದೆ ನೋಡ್ರಿ, ಈಗೀಗ ಒಂದ್ 10-15 ವರ್ಷದಿಂದ ಒಂದು ಹೊಸ ರೋಗ ನಮ್ಗೆ ಅಂಟ್ಕೊಂಡ್ಬಿಟ್ಟಿದೆ. ಏನು ಅಂದ್ರ ಸ್ಕ್ರೀನ್ ಟಚ್, ಸ್ಕ್ರೋಲ್. ಎಲ್ಲಾರು ನೀವು ಹಂಗೆ ಸಿಕ್ಕಿದಿಂಗ್ ಸ್ಕ್ರೋಲ್ ಮಾಡೋ ಹೊತ್ತಿಗೆ ನೀವು ಸಿಕ್ಬಿದ್ದೀರಿ ನನ್ ಕೈದಾಗ. ಯಾರ್ಯಾರಿದ್ದೀರಿ ಸುಮ್ ಇರ್ಲಾರ್ ಬಟ್ಟಿಗೆ ಸುಮ್ಮನೆ ಹಿಂಗ್ ಮಾಡ್ಕೋತ ಕುಂತ್ ಶ್ರೀದೇವಿ ಹೂಗಾರ್ ಕೈದಾಗ ಬಂದ್ ಸಿಕ್ಬಿದ್ದೀರಿ ಸ್ಕ್ರೋಲ್ ಮಾಡಿ ಮಾಡಿ. ಅಂದ್ರೆ ಒಟ್ಟು ಒಳ್ಳೇದ್ ಮಾಡಿ. ಆದ್ರೆ ಒಂದ್ ಮಾತನ್ನ ಹೇಳ್ತೀನಿ ನೋಡ್ರಿ, ನಮಗೆ ಬೇಕಾಗಿದ್ದು ಒಂದು ಮಗು ಹೇಳುತ್ತೆ ಅಂತ, ಸ್ಕ್ರೀನ್ ಟಚ್ ಬೇಡ, ನನ್ಗೆ ಸ್ಕಿನ್ ಟಚ್ ಬೇಕು ಅಂತ. ಸ್ಕಿನ್ ಟಚ್ ಅಂದ್ರೆ ಸ್ಪರ್ಶ ಮಾಡೋದ್ರ ಮೂಲಕ ಹೀಲ್ ಮಾಡ್ಬೋದು ನಾವು. ಹಾಗಾಗಿ ರೇಖೆಯಲ್ಲಿ ಇದು ಕೆಲಸ ಮಾಡುತ್ತೆ. ಮತ್ತೆ ಹಿಂದೆ ಹಳ್ಳಿ ಊರೊಳಗೆ ಯಾರ್ಯಾರು ಬೆಳೆದಿರಿ, ಹಿಂಗ್ ಮಾಡ್ರಿ ಕೈ. ಹಳ್ಳಿ ವಾತಾವರಣ ನಿಮ್ಗೆ ಏನಾದ್ರೂ ಗೊತ್ತಿದೆ? ಒಟ್ ಹಳ್ಳಿ ಊರಾಗ ಬೆಳೆದವ್ರಿ ನಿಮ್ಗೆ ಅನುಭವ. ನಾವು ಸಣ್ಣವ್ರು ಇದ್ದಾಗ ಆರಾಮ್ ತಪ್ತಿತ್ತು. ಜ್ವರ ಅದನ್ನ ಬರ್ತೀವಲ್ಲ ಸಣ್ಣವ್ರು ಇದ್ದಾಗ, 6 ವರ್ಷ 8 ವರ್ಷ ಇದ್ದಾಗ ಊರೊಳಗ್ ಹಾಸ್ಪಿಟಲ್ ಇದ್ದುನಾ? ಇಲ್ಲ. ಆ ಊರೊಳಗ ಒಬ್ಬ RMP ಡಾಕ್ಟರ್ ಸಿಗ್ತಾ ಇದ್ರು. ಅಂದ್ರೆ ಅವ್ರು ಯಾರು ಡಾಕ್ಟರ್ ಕೈದಾಗ ಕಲ್ತ್ ಬಂದಿದ್ ಕಂಪೌಂಡರ್. ಅವ್ರು ನಮ್ಮ ಊರಿಗೆ ಡಾಕ್ಟರ್ ಇದ್ರು. ನೆನ್ಪಂತ ಎಲ್ಲರಿಗೂ? ಅವ್ರು ಬಂದ್ ಎಡ್ಡೆ ಗೋಲಿ ಕೊಡ್ತಿರ್, ಭಾಳ ಇಲ್ಲ, 2 ಟ್ಯಾಬ್ಲೆಟ್ಸ್ ಕೊಡ್ತೀರಿ. ಅವು ಅರ್ಧ ಗಿರ್ದ ಅಂತೀವಿ, 1/4 ಅಥವಾ ಅರ್ಧ ಭಾಗ ಮಾಡಿ 2 ಸಲ 3 ಸಲ ಕೊಡ್ರಿ. ಅವು 2 ಪೂರ ತಗೊಳಂಗಿರ್ಲಿಲ್ಲ. ಆಶ್ಚರ್ಯದ ವಿಷಯ ಏನು ಅಂದ್ರ, ಮರ್ದಿನ ಬೆಳಗ್ಗೆ ನಮ್ಗೆ ಆರಾಮ್ ಆಗ್ತಿತ್ತು. ಅರ್ಧ ಗೋಲಿನೇ ಆರಾಮ್ ಮಾಡ್ತಿತ್ತು. ರೀಸನ್ ಏನು ಅಂದ್ರ, ಡಾಕ್ಟರ್ ಕೊಟ್ಟಿನ ಟ್ಯಾಬ್ಲೆಟ್ಸ್ ಕೆಲಸ ಮಾಡ್ತಾ ಇರ್ಲಿಲ್ಲ. ನಮ್ ತಾಯಿ ಹೊಲಕ್ ಹೋಗಿ ಬಂದು ತಲೆ ಮೇಲೆ ಕೈ ಆಡಿಸಿ ಕೂಸಿಗೆ ಆರಾಮಿಲ್ಲ ಅಂತೇಳಿ ಅದೇನ್ ಪ್ರೀತಿ ವಾತ್ಸಲ್ಯ ತೋರಿಸ್ತೀವಿ ನೋಡ್ರಿ, ಅದ್ರಲಿಂದ ಆರಾಮ್ ಆಗ್ತಿತ್ತು. ಸ್ಪರ್ಶ, ತಾಯಿಯ ಸ್ಪರ್ಶ ಇದೆ ನೋಡ್ರಿ, ಜಗತ್ತಿನ ಅತ್ಯಂತ ಅದ್ಭುತವಾದ ಸ್ಪರ್ಶ ಇದೆ. ಇವತ್ ನಾವ್ ಎಲ್ಲಿದ್ದೇವೆ ಹೇಳ್ರಿ? ಎಷ್ಟ್ ಜನ ನಾವು ನಮ್ಮ ಮಕ್ಕಳಿಗೆ ಸ್ಪರ್ಶ ಮಾಡ್ತಾ ಇದ್ದೀವಿ? ಆ ಮಗು ಬಂದ್ ಇಲ್ಲಿ ಹಿಂಗ್ ಕುಂತಿರುತ್ತೆ ಪಾಪ, ನಾವ್ ಮೊಬೈಲ್ನಾಗ ಇದ್ದಿರ್ತೀವಿ. ಎಷ್ಟೋ ಸಲ ನಮ್ಮ ಮನೆಗ್ ಹೋಗಿರ್ತೀವಿ, ನೋಡ್ತೀನಿ, ನಂಗೂ ಬೇಜಾರಾಗುತ್ತೆ. ಸೊ ಹಾಗಾಗಿ ನೆನ್ಪಿಡ್ರಿ, ವಾರಕ್ಕೆ 1 ಸಲ ಆದ್ರೂ ಮಕ್ಕಳಿಗೆ ತಲೆಗೆ ಎಣ್ಣೆ ಹಚ್ಚ್ರಿ, ತಲೆಗೆ ಸ್ಪರ್ಶ ಮಾಡ್ರಿ. ಇಲ್ಲಿ ಸಹಸ್ರಾರಕ್ಕೆ ತಾಯಿಯಂದಿರಿ ಎಲ್ಲಾರು. ಮಗು ನಿಮ್ಮ ಜೊತೆಗೆ ಇಮೋಷನಲಿ ಕನೆಕ್ಟ್ ಆಗುತ್ತೆ. ಇಮೋಷನಲಿ ಕನೆಕ್ಟ್ ಆಗುತ್ತೆ ಯಾವಾಗ? ಸ್ಪರ್ಶದಿಂದ. ಈಗ ಏನಾಗ್ಯಾವ, ಮನೆಗಳೆಲ್ಲ ದೊಡ್ಡ ಆಗ್ಯಾವ, ಯಾರ್ದವ್ರಿಗೆ ಸಪರೇಟ್ ರೂಮ್ ಆಗ್ಯಾವ. ಯಾರು ಯಾವಾಗ ಹೇಳ್ತೇವಂತ ಗೊತ್ತಿಲ್ಲ, ಯಾವಾಗ ಏನ್ ಮಾಡ್ತೀವಿ ಅಂಬದ್ ಗೊತ್ತಿಲ್ಲ. ಎಲ್ಲ ಆಗ್ತಾ ಇದೆ, ರಿಲೇಶನ್ ಯಾಕೆ ದೂರ ಆಗ್ತಾ ಇದೆ? ಮೊದ್ಲು ಮನೆಗಳು ಸಣ್ಣವಿದ್ದು ಸಂಬಂಧಗಳು ಜೋಡಿಸಿದ್ದು, ಈಗ ಮನೆಗಳು ದೊಡ್ಡದಾಗಿದೆ, ಸಂಬಂಧಗಳು ಬಿರುಕು ಬಿಡ್ತಾ ಇವೆ. ರೀಸನ್ ಏನು ಅಂದ್ರ, ಒಬ್ಬರದೊಬ್ರು ನೋಡ್ಕೊಳಕ್ಕೆ ರೆಡಿ ಇಲ್ಲ ನಾವು. ಮತ್ ಪ್ರತಿಯೊಂದ್ರಲ್ಲಿ ನೋಡಿರ್ಬೇಕಾದ್ರೆ ಬಹಳ ನಿರಾಶೆ ಆಗೋದೇನು ಅಂದ್ರ, ಎಲ್ಲಾದ್ರೊಳಗೂ ಸ್ವಾರ್ಥ ಬಂದ್ಬಿಟ್ಟದು. ನನ್ಗಂತೂ ನನ್ ಫೀಲಿಂಗ್ ಹೇಳ್ತೀನಿ, ಸ್ವಂತ ನಮ್ಮ ಅಕ್ಕ ತಂಗಿನೂ ಕಾಲ್ ಮಾಡ್ತಾರಂದ್ರ ಅವ್ರದ್ದು ಏನಾರ ಕೆಲ್ಸ ಇದ್ರೆ ಕಾಲಿಂಗ್ ಬರ್ತಾವ್ ನಮ್ಮ ಹತ್ರ. ನೆನ್ಪಿದನ? ಅವ್ರದ್ದು ಏನಾರ ಭಯಂಕರ ಏನಾರು ಕೆಲ್ಸ ಇರ್ಬೇಕು, ಇಲ್ಲ ಅವ್ರಿಗೆ ಮನ್ಸು ಬರ್ಬಾರ್ದು. ಅವ್ರಿಗೆ ಏನಾರ ಹೇಳ್ಕೊಳ್ಳೋದು, ಏನಾರ ಸಮಸ್ಯೆ ಬಂದಿರ್ಬೇಕು, ಏನಾರ ಒಂದಿರ್ಬೇಕು XYZ. ಅವಾಗ ಅವ್ರಿಗೆ ತಂಗಿ ಅಕ್ಕ ನೆನಪು ಬರ್ತಾಳ. ಸತ್ಯ ಇದೆ. ಖಾಲಿ ಟೈಮಿಗೆ ಸುಕೂನ್ ಸರಿ ಇದ್ದಾಗ ಯಾರಾದ್ರೂ ಒಬ್ಬರ ಕಾಲ್ ಮಾಡ್ತಾರ? ಮಾಡಂಗಿಲ್ಲ. ಪ್ರತಿಯೊಂದು ಸಮೇತ ಇವತ್ತ ವ್ಯವಹಾರಕ್ಕೆ ಬಂದ್ ನಿಂತೀವಿ. ಹೃದಯ ಚಕ್ರಕ್ಕೆ ವ್ಯವಹಾರದ ಅಗತ್ಯ ಇಲ್ಲ, ಆತ್ಮೀಯತೆ ಅಗತ್ಯ ಇದೆ. ಹಾಗಾಗಿ ಕಾರಣ ಇಲ್ಲದೇನೆ ಕಾಳಜಿ ಮಾಡೋದು ಕಲೀರಿ. ನಮಗೆ ಬೇಕಾಗಿಲ್ಲ ಕಾರಣ. ಕಾಳಜಿ ಮಾಡೋದ್ರಿಂದ ಏನ್ ಬೆನಿಫಿಟ್ ಇದೆ? ಏನು ಬೆನಿಫಿಟ್ ಇಲ್ಲ. ಆದ್ರೆ ನಿಮ್ಮ ಹೃದಯ ಚಕ್ರ ಇದೆ ನೋಡ್ರಿ, ಅದು ಬ್ಯಾಲೆನ್ಸ್ ಆಗುತ್ತೆ. ಎಸ್. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ನೀವು ಈ ಭುಜ ಇದೆ ನೋಡ್ರಿ, ಇಲ್ಲಿ ಸ್ಪರ್ಶ ಮಾಡೋದ್ರಿಂದನೂ ಹೃದಯಕ್ಕೆ ಫೀಲ್ ಗುಡ್ ಆಗುತ್ತೆ ಅಂತ ಹೇಳ್ತಾರೆ. ಟಚ್ ಮಾಡು, ಕೈ ಕುಲ್ಕೋದು, ಕೈಯೊಳಗೆ ಕೈ ಹಿಡಿದು ಅಪ್ಪಿಕೊಳ್ಳೋದು, ಎಲ್ಲದ್ರಲ್ಲಿಂದ ಹೃದಯ ಚಕ್ರ ಇದೆ ನೋಡ್ರಿ, ಇದು ಬ್ಯಾಲೆನ್ಸ್ ಆಗುತ್ತೆ. ಒಂದ್ಸಲ ಮತ್ತೆ ಸ್ಕ್ರೀನ್ ಕಡೆಗೆ ಈಗ ಹೋಗ್ತೀನಿ, ಒಂದು ಹೇಳ್ತೀನಿ ನೋಡ್ರಿ. ಒಂದು ಸ್ಪರ್ಶ, ಕಾಳಜಿ ಹೇಳಿನಲ್ಲ, ಕಾಳಜಿ ಮಾಡ, ಲವ್ ಅಂಡ್ ಕೇರ್ ಅಂತ, ಕೇರಿಂಗ್ ಅಂಡ್ ಲವಿಂಗ್. ಅದಾದ ಮೇಲೆ ಬರ್ಕೋರಿ, ಹೃದಯ ಚಕ್ರ ಬ್ಯಾಲೆನ್ಸ್ ಇದ್ದವರು ನಿರ್ಭಯವಾಗಿರ್ತಾರೆ, ಯಾವುದಕ್ಕೂ ಭಯ ಪಡೋದಿಲ್ಲ, ಯಾವುದಕ್ಕೂ ಭಯ ಪಡೋದಿಲ್ಲ. ಎಸ್. ಅದರ ನಂತರ ನೆಕ್ಸ್ಟ್ ಬರ್ಕೋರಿ, ಯಾರ್ದು ಬ್ಯಾಲೆನ್ಸ್ ಇರೋದಿಲ್ಲ ನೋಡ್ರಿ, ಇದನ್ನು ಇಂಪಾರ್ಟೆಂಟ್. ಮತ್ ಇದು ನಿಮ್ ಎದುರಿಗೆ ಇಂಥವ್ರಿದ್ದಾಗ ನೀವ್ ಈಗ ಅವ್ರಿಗೆ ಕಾಳಜಿ ಮಾಡ್ಬೇಕು ನೋಡ್ರಿ. ಈ ದ್ವೇಷ, ಅಸೂಯೆ, ಇವ ಹೊಟ್ಟೆ ಕಿಚ್ಚ ಅನ್ನುವಂಥವೇನ್ ವರ್ಡ್ಸ್ ಇವೆ ನೋಡ್ರಿ,
ಇದು ಮುಖ್ಯವಾಗಿ ರೋಗಿಗಳ ಚಿಹ್ನೆ ಅಂತೀವಿ ನಾವು. ಹೃದಯ ಚಕ್ರ ಯಾರು ಬ್ಯಾಲೆನ್ಸ್ ಇರೋದಿಲ್ಲ ಅವ್ರಿಗೆ ಬಹಳ ಅಸೂಯೆ ಇರುತ್ತೆ. ಹಾ, ಆನಂತರ ಯಾರ್ದು ಬ್ಯಾಲೆನ್ಸ್ ಇದೆ ನೋಡ್ರಿ ಅವ್ರ ಹತ್ರ ಕ್ಷಮಾಭಾವ ಇರುತ್ತೆ, ಕ್ಷಮಿಸೋದನ್ನ ಕಲಿತರು. ಮತ್ತೆ ಯಾವಾಗ್ಲೂ ನೆನ್ಪಿಡ್ರಿ, ನಿನ್ನೂ ಹೇಳಿನಿ ಇವತ್ತು ಹೇಳ್ತೀನಿ, ನೀವು ದೊಡ್ಡವರಾಗ್ಬೇಕಂದ್ರೆ ಕ್ಷಮಿಸೋದನ್ನ ಕಲಿಬೇಕು, ಬಿಟ್ಟು ಹಾಕೋದ್ ಕಲಿಬೇಕು. ನೀವು ಕಟ್ ಹಿಡಿದ್ರಿ, ಬಹಳ ಬಿಗಿಯಾಗಿ ಹಿಡಿದ್ರ ರಿಲೇಶನ್ ಏನಾಗುತ್ತೆ ಅಂದ್ರೆ ಹಾಳಾಗುತ್ತೆ. ಕ್ಷಮಿಸೋದನ್ನ ಕಲಿ. ಮತ್ತೆ ಕ್ಷಮೆ ಮಾಡೋದ್ರಿಂದ ಎದುರಿನವ್ರದ್ದು ಏನ್ ಬೆನಿಫಿಟ್ ಇದೆ ಇಲ್ಲ ತಲೆ ಕೆಡಿಸ್ಕೋಬೇಡ, ನಮ್ ಬೆನಿಫಿಟ್ ಬಾಳ ಇದೆ. ಕ್ಷಮಿಸೋದ್ರಿಂದ ನಮ್ಮ ಹೃದಯ ಹಗುರಾಗುತ್ತೆ. ಯಾವಾಗ ಹೃದಯ ಹಗುರಾಗುತ್ತೆ ನೋಡ್ರಿ, ನಮ್ಮ ವೈಬ್ರೇಷನ್ ಇದೆ ನೋಡ್ರಿ ಪರಾತ್ಪರ ಶಕ್ತಿಯೊಂದಿಗೆ ಜೋಡಿಸ್ಕೊಳ್ಳುತ್ತೆ, ನಮ್ದೇ ಬೆನಿಫಿಟ್ ಇದೆ. ಎಸ್, ಯಾರ್ದು ಬ್ಯಾಲೆನ್ಸ್ ಇರೋದಿಲ್ಲ ನೋಡ್ರಿ ಅವ್ರ ಸ್ವಭಾವ ಅತೀ ಭಾವುಕತೆ. ಮತ್ತೆ ಆತ್ಮಹತ್ಯೆಗಳು ಬರುತ್ತೆ ನೋಡ್ರಿ. ಆತ್ಮಹತ್ಯೆ ಯಾರ್ ನಡೆಯುತ್ತೆ ಅಂದ್ರ ಯಾರ ಹೃದಯ ಚಕ್ರ ಬ್ಯಾಲೆನ್ಸ್ ಇರೋದಿಲ್ಲ ನೋಡ್ರಿ ಅವರೇ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರ. ಬ್ಯಾಲೆನ್ಸ್ ಇರೋರು ಯಾವತ್ತೂ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ, ನೆನ್ಪಿಡ್ರಿ ಇದು ಮಾತು. ಅತಿ ಭಾವುಕತೆ, ಸಣ್ಣ ಮಾತು ಅಂದ್ರೂ ಸಾಕು ಕಣ್ಣೀರ್ ಹಾಕೋದು, ಟೆನ್ಷನ್ ಮಾಡ್ಕೊಳ್ಳೋದು, 1ಕ್ಕೆ 4 ಯೋಚನೆ, 4ಕ್ಕೆ 16 ಯೋಚನೆ, ಈ ರೀತಿ ಅತಿ ಭಾವುಕತೆ ಇದೆ ನೋಡ್ರಿ, ಇದು ಇಂಬ್ಯಾಲೆನ್ಸ್ ಆದವ್ರು. ಅದಾದ ನಂತರ ಯಾರ್ದು ಬ್ಯಾಲೆನ್ಸ್ ಇರುತ್ತೆ ಅವ್ರ ಹತ್ರ ಗ್ರಾಟಿಟ್ಯೂಡ್ ಇರುತ್ತೆ, ಥ್ಯಾಂಕ್ ಯು ಹೇಳ್ತಾರ ಅವ್ರು. ಎಸ್, ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ. ಹಾ, ಯಾರ್ದು ಬ್ಯಾಲೆನ್ಸ್ ಇರೋದಿಲ್ಲ ಅವ್ರ ಹತ್ರ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಇಮ್ಯುನಿಟಿ ಪವರ್ ಇದೆ ನೋಡ್ರಿ ಅದು ಬಹಳ ಲೋ ಆಗುತ್ತೆ, ಕಡಿಮೆ ಆಗಿರುತ್ತೆ ಅವ್ರು. ಎಸ್, ಹಾ, ಅದರ ನಂತರ ಬರ್ಕೋರಿ ಶಾರೀರಿಕ ಸಮಸ್ಯೆಗಳಲ್ಲಿ ಅಸ್ತಮ ಇರುತ್ತೆ ನೋಡ್ರಿ. ಇದು ಹೃದಯ ಚಕ್ರ ಬ್ಯಾಲೆನ್ಸ್ ಇಲ್ದವರಿಗೆ ಅಸ್ತಮ ಬರುತ್ತೆ. ಮತ್ತೆ ಅವ್ರು ಯಾರಾದ್ರೂ ನಿಮ್ ಸುತ್ತ ಇದ್ದವ್ರು ನಿಮ್ಗೆ ಗೊತ್ತಿದ್ರ ಅವ್ರಿಗೆ ಸ್ವಲ್ಪ ನೀವು ಹೀಲಿಂಗ್ ಅನ್ನ ಮಾಡ್ರಿ, ಆರಾಮಾಗುತ್ತೆ. ಎಸ್, ಅದರ ನಂತರ ನೆಕ್ಸ್ಟ್ ಬರ್ಕೋರಿ BP, ರಕ್ತದೊತ್ತಡ. ಮತ್ ಗೊತ್ತಿರ್ಲಿ BP ಜಾಸ್ತಿ ಆದ ತಕ್ಷಣಕ್ಕೆ ಅದ್ರ ಸಂಗಟ್ ಮತ್ತೊಬ್ರು ನೆಂಟರ್ ಬಂದಿರ್ತಾರ ಶುಗರ್. BP ಮೂಲ ಬೀಜ ನಮ್ದು. BP ಯಾರಿಗ್ ಬರುತ್ತೆ ನೋಡ್ರಿ ಅವ್ರಿಗೆ ಶುಗರ್ ಬಂದೇ ಬರುತ್ತೆ ಅಂತ ಹೇಳ್ತಾರ. ರೀಸನ್ ಏನು ಅಂದ್ರೆ ಒಂದ್ರ ಜೊತೆಗೆ ಒಂದ್ ಎನರ್ಜಿ ಕನೆಕ್ಷನ್ ಇರುತ್ತೆ, ಹಾಗಾಗಿ ಬರುತ್ತೆ. ಹಾಗಾಗಿ ಮೊದಲು BP ಬಂದಾಗೆ ನೀವೇನ್ ಮಾಡ್ಬೇಕು, ಕಂಟ್ರೋಲ್ ಮಾಡ್ಬೇಕು, ಮೆಡಿಟೇಷನ್ ಮಾಡ್ಬೇಕು. ನಿಮ್ಗೆ ಗೊತ್ತಾ BP ಬಂದ ತಕ್ಷಣ ನಮ್ಮ ಮನುಷ್ಯರ್ ನೋಡ್ರಿ ಎಷ್ಟು ವಿಚಿತ್ರ ಇರ್ತೀವಿ. ಈ BP ಬಂದಿದೆ ಡಾಕ್ಟರ್ಸ್ ಹೇಳ್ಯಾರ, ಅದು ಕಡಿಮೆ ಮಾಡ್ಕೊಳಕ್ ರಿಲ್ಯಾಕ್ಸ್ ಆಗ್ಬೇಕಲ್ಲ, ಉಲ್ಟಾ ಹೈಪರ್ ಆಗ್ಲಕ್ ಶುರು ಮಾಡ್ತಾರೆ. BP ಮತ್ತೆ ಹೆಚ್ಚಾಗುತ್ತೆ ಅದು. ಮತ್ತ ಅದನ್ನ ಕಂಟ್ರೋಲ್ ಮಾಡೋಕ್ ಮತ್ತೆ ಟ್ಯಾಬ್ಲೆಟ್ಸ್ ತಗೊಂಡಿರ್ತಾರೆ. ಹಿಂಗ್ ಮಾಡಿ 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 ಶುಗರ್ ಜೊತೆ ಕನೆಕ್ಟ್ ಆಗ್ಬಿಡ್ತಾರ. ಹಾಗಾಗಿ ಏನಾದ್ರೂ ಬಂದಿದೆ ಅಂದ್ರೆ ಅದಕ್ಕೆ ನೀವು ಮೆಡಿಟೇಷನ್ ಥ್ರೋ ಏನ್ ಮಾಡ್ಬೋದು ಅಂದ್ರೆ ಕಂಟ್ರೋಲ್ ಮಾಡ್ಬೋದು. ಮತ್ತೆ ಬರ್ಕೋರಿ WHO ಏನ್ ಹೇಳುತ್ತೆ ಅಂತ ಬರ್ಕೋರಿ. WHO ಹೇಳುತ್ತೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಹೇಳುತ್ತೆ ಅಂದ್ರ BP, ಶುಗರ್ ಮತ್ತೆ ಥೈರಾಯ್ಡ್ ಇವು 3 ಇವೆ ನೋಡ್ರಿ, ಇವು ರೋಗ ಇಲ್ಲ ಅಂತ ಹೇಳುತ್ತೆ. ಅದು ರೋಗ ಅಲ್ಲಂತವು. ರೀಸನ್ ಏನು ಅಂದ್ರೆ ಇದ್ರ ಹೆಚ್ಚು ಕಡಿಮೆ ಆಗುತ್ತೆ. ಈಗ ಶುಗರ್ ನೋಡ್ರಿ ಇವತ್ತು ಇಷ್ಟಿದೆ ನೋಡ್ರಿ, ನಾಳೆ ಮತ್ತೆ ಸ್ವಲ್ಪ ಹೆಚ್ಚಾಗ್ಬೋದು, ನಾಡಿದ್ದು ಸ್ವಲ್ಪ ಕಡಿಮೆ. ಯಾವ್ದು ಹೆಚ್ಚು ಕಡಿಮೆ ಆಗುತ್ತೆ ನೋಡ್ರಿ, ವೇರಿಯೇಷನ್ ಯಾವ್ದಿದೆ ನೋಡ್ರಿ ಅದು ರೋಗ ಅಲ್ಲ. ಬಂದ ಮೇಲೆ ಹಂಗೆ ಉಳಿಯುತ್ತೆ ನೋಡ್ರಿ ಅದು ರೋಗಕ್ಕೆ ಕನ್ಸಿಡರ್ ಮಾಡ್ತಾರೆ. ಇದನ್ನ 4 ವರ್ಷದ ಹಿಂದೆ ಹೇಳಿದೆ WHO. ಇವತ್ತಿಗೂ ನಮ್ಗೊಬ್ರು ಡಾಕ್ಟರ್ ಹೇಳಂಗಿಲ್ಲ ರೋಗ ಇಲ್ಲ ಅಂತ. ತಲೆ ಮೈಂಡ್ ಅಲ್ಲಿ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸೇವ್ ಮಾಡ್ಬಿಟ್ರು ಅವ್ರು. ಬಂತು ನಿಮ್ಗೆ, ಈಗ ನಾವ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿವಿ. ಯಾಕಂದ್ರೆ ನಮ್ಮ ಪಾಲಿಗೆ ಡಾಕ್ಟರ್ಸ್ ಅಂದ್ರೆ ದೇವ್ರು, ಅವ್ರ ಏನ್ ಹೇಳ್ತಾರ ಅದು ಸತ್ಯ ಅಂತ ತಿಳ್ಕೊಂಡಿವಿ. ಹಂಗಾಗೋದಿಲ್ಲ, ನಮ್ದು ಮೈಂಡ್ ನಡೆಸ್ಬೇಕಿಲ್ಲ. ಹಾಗಾಗಿ ಅದರ ನಂತರ ನೆಕ್ಸ್ಟ್ ಬರ್ಕೋರಿ ಹೃದಯ ಸಂಬಂಧಿತ ಕಾಯಿಲೆಗಳು ಇರುತ್ತೇವ್ರಿ. ಆಮೇಲೆ ಇದು ಗ್ಯಾಸ್ಟ್ರಿಕ್ ಇರೋದು, ಹುಳಿ ತೇಗು ಅಂತ ಬರುತ್ತೆ ನೋಡ್ರಿ ಅದು, ಉಸಿರಾಟದಲ್ಲಿ ತೊಂದ್ರೆ, ಇವು ಹಾರ್ಟ್ ನಲ್ಲಿ ಬ್ಲಾಕೇಜಸ್ ಆಗೋದು, ಇವೆಲ್ಲಾನು ಸ್ವಲ್ಪ ಬರ್ಕೋರಿ ಹೃದಯ ಸಂಬಂಧಿತ ಕಾಯಿಲೆಗಳ ಮೂಲ. ಅದಾದ ನಂತರ ಯಾರ್ದು ಬ್ಯಾಲೆನ್ಸ್ ಇರೋದಿಲ್ಲ ನೋಡ್ರಿ ಅವ್ರಿಗೆ ಸೂಕ್ಷ್ಮತೆ ಜಾಸ್ತಿ. ನೀವು ಕೆಲವರನ್ನ ನೋಡ್ಬೋದು,
ನಾನು ಒಂದೆರಡು ಕೇಸ್ಗಳನ್ನ ಹ್ಯಾಂಡಲ್ ಮಾಡೀನಿ. ಕೆಲವ್ರು ಎಷ್ಟು ಸೂಕ್ಷ್ಮ ಇರ್ತಾರಂದ್ರ ನಿಮ್ಗೆ ಹೇಳ್ತೀನಿ, ಬರೀ ನೀರಿನ ಜೊತೆಗೆ ಇದ್ದಿರ್ತಾರ ಅವ್ರು. ಬರೀ ತೊಳೆಯೋದು ಕ್ಲೀನ್ ಮಾಡೋದೇ, ಒಂದ್ ಗ್ಲಾಸ್ 4 ಸಲ ತೊಳೆಯೋದು. ನೋಡಿದ್ರಿ ಇಂಥವ್ರಿಗೆ? ಒಂದ್ ಗ್ಲಾಸ್ 4 ಸಲ ತೊಳೆಯೋದು. ಆ ಗ್ಯಾಸ್ ಕಟ್ಟೆ ನೋಡ್ರಿ, ಮತ್ ತೊಳೆದದ್ ಮಿಂಚ್ತದ, ಮತ್ತೂ ಬಿಡಂಗಿಲ್ಲ, ಮತ್ ಬಟ್ಟಿ ತಗೊಂಡ್ ಮತ್ ಸುಟ್ಕೋತ ಬರೋದು. ಅದು ರೋಗದ ಲಕ್ಷಣ, ನೆನ್ಪಿಡ್ರಿ ನೀವು. ಒಂದ್ಸಲ ಕ್ಲೀನ್ ಮಾಡ್ತ್ರಿ ಬಿಡ್ರಿ, ಮತ್ ಧೂಳ್ ಬರೋದು ಕಾಮನ್ ಇದೆ, ಬರುತ್ತೆ, ಮತ್ ಸಂಜೆಗ್ ಮತ್ತೊಂದ್ಸಲ ಮಾಡ್ರಿ. ಇಲ್ಲ, ಮುಂಜಾನೆ ಹಿಡಿದು ಸಂಜೆ ತಕ್ಕ ಕ್ಲೀನ್ ಮಾಡೋದ್ರಾಗೆ. ಇದನ್ನು ಒಂಥರ ಮಾನಸಿಕ ರೋಗ. ನನ್ನ ಹತ್ರ ಒಂದ್ ಕೇಸ್ ಬಂದಿದ್ ಹೇಳ್ತೀನಿ. ಮಂಡ್ಯದಿಂದ ಒಬ್ರು ಮೇಡಮ್ ಬಂದಿರು. ಅವ್ರಿಗೆ ಏನ್ ಪ್ರಾಬ್ಲಮ್ ಅಂದ್ರ ಸ್ವಚ್ಛತೆ ಪ್ರಾಬ್ಲಮ್, ಸ್ಪೆಷಲಿ ಸ್ಕಿನ್ದು. ಎಷ್ಟು ತೊಳೆದ್ರು ಇನ್ನ ಬಿಟ್ಟಿಲ್ಲ ಅನ್ನೋದು ಮತ್ತೆ ತೊಳೆದ್. ಇವು ಎಲ್ಲಾ ಹಿಂಗ್ ಉಗುರು ಇರುತ್ತೆ ನೋಡ್ರಿ, ಇದ್ರಾಗೆಲ್ಲಾ ಹಿಂಗ್ ಕೆಟ್ಟ ಹೋಗಿದೆ ಉಗುರುಗಳು. ಉಗುರ್ದಿದ್ರೊಳಗೆ ನೀರಾಗ ಉಳಿದು ಮಾನಸಿಕವಾಗಿ ಸ್ಟ್ರೆಸ್ ಅವ್ರಿಗೆ ಅಷ್ಟು ಜಾಸ್ತಿ. ಇದು ಸೂಕ್ಷ್ಮತೆ, ಅತಿ ಸೂಕ್ಷ್ಮತೆ. ಕೆಲವ್ರು ಇರ್ತಾರೆ ಹೆಣ್ಮಕ್ಳು, ಅವ್ರು ಯಾರೋ ಪಾಪ ನೆಂಟ್ರು ಬಂದಿರ್ತಾರ ಮನೆ, ರಾತ್ರಿ ಬಂದು ಉಳಿದೋದ್ರ ಬೆಳಗಾಗಿ ಎದ್ದೆಲ್ಲಾ ಹಾಸಿಗೆ ಒಕ್ಕೋತ ಕೂಡೋದು. ನೋಡಿದ್ರಿ ಅಂತವ್ರಿಗೆ? ಅವರು ಮನುಷ್ಯರೇ ಇರ್ತಾರ. ಒಂದಿಷ್ಟು ಬಿಸ್ಲಾಗ ಹಾಕ್ರಿ, ಒಳಗ್ ತಗೊಂಡ್ ಬರ್ರಿ, ಮುಗೀತು. ಇಲ್ಲ, ಅದು ಕ್ಲೀನ್ ಮಾಡ್ಕೋತ ಕೊಡುದು, ಇಡೀ ಮನೆ ಎಲ್ಲ ತೊಳ್ಕೊತ ಕೊಡುದು. ಮಧ್ಯಾಹ್ನ 2 ಗಂಟೆ ಆದ್ರೂ ಊಟ ಮಾಡಂಗಿಲ್ಲ, 4 ಗಂಟೆ ಆದ್ರೂ ರೆಸ್ಟ್ ಮಾಡೋದಿಲ್ಲ, ಮತ್ತೆ ಎಲ್ಲಾರ ಮೇಲೆ ಹರಿ ಹಾಯೋದು, ಮನಿ ಇಡೀ ಎಲ್ಲಾರ ಮೇಲೆ ಜಗಳಕ್ ನಿಂದ್ರೋದು. ಇದು ಸೂಕ್ಷ್ಮತೆಯ ಲಕ್ಷಣ. ಹಾಗಾಗಿ ಯಾವಾಗ್ಲೂ ರಫ್ ಅಂಡ್ ಟಫ್ ಇರಿ. ಎಲ್ಲ ಮುಗ್ಮೇಲೆ ಒಯ್ದು ಮಣ್ಣಾಗೆ ಇಡೋದದ, ಅಲ್ಲೇನ್ ಸೂಕ್ಷ್ಮತೆ ಮಾಡ್ತೀರಿ ನೀವು? ನನ್ಗಂತೂ ಈಗ ಸಿಟ್ಟು ಬರುತ್ತೆ ನೋಡ್ರಿ. ಬಿಸ್ಲೇರಿನೇ ನೀರ್ ಬೇಕು, ಮನೆಗಿದ್ದಿಂದ ಯಾರು ಕುಡಿತಾರ? ನೀವು ಯಾವ್ದಾದ್ರೂ ಕುಡೀರಿ, ಅದಕ್ಕೆ ಹೀಲ್ ಮಾಡ್ರಿ, ಕುಡೀರಿ. ಅತಿ ಸೂಕ್ಷ್ಮತೆ ಇರುತ್ತೆ ನೋಡ್ರಿ, ಅದು ರೋಗದ ಲಕ್ಷಣ ಅಂತ ಹೇಳಿ ಹೇಳ್ತಾರೆ. ಮತ್ ನೀವು ನೋಡ್ರಿ, ಅಂತವ್ರಿಗೆ ಪ್ರಾಬ್ಲಮ್ಸ್ಗಳು ಜಾಸ್ತಿ ಬರುತ್ತೆ, ಗೊತ್ತಲ್ಲ ನಿಮ್ಗೆ? ಬಹಳ ಸೂಕ್ಷ್ಮ ಯಾರು ಇರ್ತಾರ ನೋಡ್ರಿ, ಅವ್ರಿಗೆ ಅಟ್ಯಾಕ್ ಜಾಸ್ತಿ ಆಗುತ್ತೆ. ಮತ್ ಯಾರ್ಯಾರು ಕೋವಿಡ್ ಬಗ್ಗೆ ಭಯ ಪಟ್ಟಾರ ನೋಡ್ರಿ, ದೇವ್ರಾಣೆ ಅವರಿಗೆ ಆಗಿದ್ದಿದೆ ಇದು. ನಾನು ಕೋವಿಡ್ ನ ಸಂದರ್ಭದಲ್ಲಿ ನನ್ಗೊಂದು ಕಾರ್ಡ್ ತಗೊಂಡಿದ್ದಾನ. ನಾನು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಲ್ಲಿ CRP ಅಂತ ಹೇಳಿ ವರ್ಕ್ ಮಾಡ್ತಿದ್ದೆ. ನಮ್ಮ ಮನೆಯವ್ರು ಪೊಲೀಸ್ ಡಿಪಾರ್ಟ್ಮೆಂಟ್, ಹಾಗಾಗಿ ಸೋಷಿಯಲ್ ವರ್ಕರ್ ಅಂತ ಹೇಳಿ ಒಂದ್ ಕಾರ್ಡ್ ತಗೊಂಡಿದ್ದ. ನಾನು 2 ದಿನಕ್ಕೆ 3 ದಿನಕ್ಕೆ ಒಂದ್ಸಲ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ತಿದ್ದ, ಮನ್ಯಾಗಿಂದ ಗಂಜಿ ಮಾಡ್ಕೊಂಡು. ಗಂಜಿ ಏನಂತೀರಿ, ಮಾಲ್ಟ್, ಒಂದ್ ಕ್ಯಾನ್ ತುಂಬಾ ತುಂಬಿಕೊಂಡು ಹೋಗ್ತಿದ್ದ ಕಾರ್ಡ್ ತಗೊಂಡು. ಪೂರಾ ವಾರ್ಡ್ ಎಲ್ಲ ತಿರ್ಗಾಡಿ ಎಲ್ಲರಿಗೂ ಕೊಟ್ಟು ಬರ್ತಿದ್ದ ಮನೆಯಿಂದ ಪೂರ್ತಿ. ಅಲ್ಲಿ ಬಹಳ ಎಲ್ಲ ಸಿಸ್ಟರ್ಸ್ ಎಲ್ಲ ನಂಗೆ ಬಹಳ ಸಪೋರ್ಟ್ ಮಾಡ್ತಿರು. ಆಮೇಲೆ ಮತ್ತೆ ಪೇಪರ್ ನ್ಯೂಸ್ನವರೆಲ್ಲ ಬಹಳ ಅದಕ್ಕೆ ಪ್ರಶಂಸೆ ಮಾಡಿದ್ರು. ಆನಂತರ ಬೇರೆ ಬೇರೆ ಟೀಮ್ಗಳು ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಹೇಳ್ತೀನಿ, ಅತಿ ಸೂಕ್ಷ್ಮತೆ ಇದೆ ನೋಡ್ರಿ, ಅದನ್ನು ಸರಿ ಇಲ್ಲ. ಏನಿದೆ ನೋಡ್ರಿ, ಅದ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಡ್ರಿ. ನಮ್ಗೆ ಏನಾಗಿದೆ, ಎಲ್ಲಾನು ಸಪರೇಟ್ ಬೇಕು, ಅದನ್ನು ಸಮಸ್ಯೆ ಇದೆ. ಪ್ರತಿಯೊಂದರಲ್ಲಿ ಸೂಕ್ಷ್ಮತೆ ಇದೆ ನೋಡ್ರಿ, ಅದೂನು ನೀವು ಸ್ವಲ್ಪ ಕಡಿಮೆ ಮಾಡ್ರಿ. ಅದರ ಹೃದಯ ಚಕ್ರ ನಿಮ್ದು ಬ್ಯಾಲೆನ್ಸ್ ಇರುತ್ತೆ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ಕರುಣಾಭಾವ. ಪ್ರತಿಯೊಂದು ಧರ್ಮವು ಸಮೇತ ಕರುಣೆ ಮತ್ತು ದಯೆಯನ್ನ ಹೇಳುತ್ತೆ. ನೀವ್ ಯಾವ್ದೇ ಧರ್ಮದವ್ರು ಇದ್ದೀರಿ, ನಮ್ ಧರ್ಮ ಏನ್ ಹೇಳುತ್ತೆ? ಕರುಣಾಭಾವ. ಹಾಗಾಗಿ ನೆನ್ಪಿಡ್ರಿ, ನಾವು ದಯೆ ಮತ್ತು ಕರುಣೆಯನ್ನ ತೋರೋದ್ರಿಂದ ಎದುರಿನ ವ್ಯಕ್ತಿಗಂತೂ ಹೀಲಿಂಗ್ ಆಗೇ ಆಗುತ್ತೆ. ಬಟ್ ನಮ್ಮ ಚಕ್ರಗಳು ಬ್ಯಾಲೆನ್ಸ್ ಆಗುತ್ತೆ. ನಮ್ ಖಾತಾ, ನಮ್ ಅಕೌಂಟ್ ಅಂತ ಇದೆ ನೋಡ್ರಿ, ನಮ್ದು ಹೆಂಗ್ ಬ್ಯಾಂಕ್ ಬ್ಯಾಲೆನ್ಸ್ ಇಂದ ಒಂದು ಅಕೌಂಟ್ ಇದೆ ನೋಡ್ರಿ, ಹಂಗೊಂದ್ ಕರ್ಮಗಳ ಅಕೌಂಟ್ ಇದೆ. ನೆನ್ಪಿಡ್ರಿ ಎಲ್ಲರೂ ನೀವು. ನಾನು ಒಳ್ಳೇದ್ ಮಾಡಿದ್ರ ಒಳ್ಳೆ ಅಕೌಂಟ್ ಅಲ್ಲಿ ಸೇವ್ ಆಗುತ್ತೆ, ಅದ್ರ ವಿರುದ್ಧ ಮಾಡಿನಂದ್ರ ಅದ್ರ ವಿರುದ್ಧ ಅಕೌಂಟ್ ಅಲ್ಲಿ ಸೇವ್ ಆಗ್ತಾ ಇದೆ. ಹಾಗಾಗಿ ನಾನು ಇನ್ನೊಬ್ರಿಗೆ ಉಪಕಾರ ಮಾಡ್ತಾ ಇದ್ದೀನಿ ಅಂದ್ರ ನನ್ನ ಅಕೌಂಟ್ ನಲ್ಲಿ ಯಾವ್ದು ಹೋಗ್ತಾ ಇದೆ ಹೇಳ್ರಿ? ನನ್ ಖಾತಾದೊಳಗ ಒಳ್ಳೇದು ಹೋಗ್ತಾ ಇದೆ, ಗ್ರಾಟಿಟ್ಯೂಡ್ ಹೋಗ್ತಾ ಇದೆ. ಹಾಗಾಗಿ ದಯೆ ಮತ್ತು ಕರುಣೆಯನ್ನ ತೋರೋದ್ರಿಂದನೂ ನಮ್ಮ ಹೃದಯ ಚಕ್ರ ಬ್ಯಾಲೆನ್ಸ್ ಇರುತ್ತೆ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ಯಾರ ಹೃದಯ ಚಕ್ರ ಬ್ಯಾಲೆನ್ಸ್ ಇರೋದಿಲ್ಲ, ಇವರ ಸಂಬಂಧಗಳು ಸರಿಯಾಗಿರೋದಿಲ್ಲ, ರಿಲೇಶನ್ಶಿಪ್ ಪ್ರಾಬ್ಲಮ್ ಇರುತ್ತೆ ಇವ್ರಿಗೆ. ರಿಲೇಶನ್ಶಿಪ್ ಪ್ರಾಬ್ಲಮ್. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ಯಾರ ಹೃದಯ ಚಕ್ರ ಬ್ಯಾಲೆನ್ಸ್ ಇರೋದಿಲ್ಲ, ಅವ್ರು ಎಲ್ಲರ ದೋಷಗಳನ್ನೇ ಹುಡುಕಾಟ ಮಾಡ್ತಾರೆ. ಇವ್ರು ನನಗ್ ಬಾಳ್ ಸಿಗ್ತಾರ. ಒಟ್ಟ ಕಮಜೋರಿಗಳು ಕಾಣಿಸ್ತಾವ್ ನೋಡ್ರಿ, ದೋಷಗಳ ಹುಡುಕಾಟ. ನೀವ್ ಎಲ್ಲಾದ್ರೂ ಮ್ಯಾರೇಜ್ಗೆ ಹೋದಾಗ ನೋಡ್ರಿ, ಮದುವೆ ಸಂದರ್ಭಗಳಲ್ಲಿ ಆ ಮನೆಯಲ್ಲಿ ಮದುವೆ ಮಾಡೋರ್ ಪರಿಸ್ಥಿತಿ ಏನಿರುತ್ತೆ ಹೇಳ್ರಿ? ಯೋಚನೆ ಮಾಡ್ರಿ. ಈ ಕಡೆ ಇರ್ಬೋದು, ಈ ಕಡೆ ಇರ್ಬೋದು, ತಿಂಗಳ ಗಟ್ಲೆ ದುಡಿತಾರ ಪಾಪ ಅವ್ರು ಒಂದ್ ಮದ್ವೆ ಸಲ.
ಈಗ ಇವ್ರ ಹೃದಯ ಚಕ್ರ ಬ್ಯಾಲೆನ್ಸ್ ಇಲ್ದವ್ರು ಇರ್ತಾರ ನೋಡ್ರಿ, ಮದ್ವೆ ಎಲ್ಲಾ ಮಾಡಿರ್ತಾರ, ಊಟಕ್ ಹೋಗಿರ್ತಾರ. ಈಗ ಊಟದಾಗ ಉಪ್ಪು ಹೆಚ್ಚ ಬಂದ್ಮೇಲೆ ಎಲ್ಲರಿಗೂ ಡಿಸ್ಕಸ್ ಮಾಡ್ತಾರ, ಏನು ಊಟದಾಗ ಉಪ್ಪು ಹೆಚ್ಚ ಹಾಕ್ಬಿಟ್ಟಾರಂತ. ಅರಿ ಆ ಮದ್ವೆ ಮಾಡ್ಲಿಕ್ಕೆ ಅವ್ರದ್ದು ಎಷ್ಟು ಸಮಸ್ಯೆ ಇದೆ ಹೇಳ್ರಿ ನೀವು. 2 ಜೋಡಿಗಳನ್ನ ಒಂದ್ ಕಡೆಗೆ ತಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಾಲ ಸೂಲ ಮಾಡಿ ಏನೋ ಮದ್ವೆ ಮಾಡ್ಲಿಕ್ಕೆ ನಿಂತಿರ್ತಾರ. ಈ ಹೆಣ್ಮಗಳಿಗೆ ಉಪ್ಪು ಹೆಚ್ಚಾಗಿರುತ್ತೆ. ಏನ್ ಮದ್ವೆ ರೀ, ಊಟ ಅಡಿಗೆ ಸರಿ ಮಾಡಿಲ್ಲ, ಇವ್ರು ಹೋಗೇನ್ ಅಡಿಗೆ ಮಾಡ್ಬೇಕಾ ನೋಡ್ರಿ. ಎಲ್ಲಾದ್ರಾಗ ದೋಷ. ಆ ಮದ್ಮಗಳ ಸೀರೆ ಕಲರ್ ಸರಿ ಇಲ್ಲ ಅಂತ ಈಕಿ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಇಲ್ಲಿ ಕೆಳಕ್ ಕುಂತಕ್ಕಿ, ಅಕ್ಕಿಗೆ ಅದು ಇಷ್ಟ ಇದೆ, ಅಕ್ಕಿ ತಗೊಂಡಾಳ. ಆ ಮದ್ಮಗನ್ ಹಚ್ಚುವಾಗ ಕುಂಕುಮ ನನ್ ಬಲ್ ಬರ್ತಾರ, ಬಾಳ್ ನೋಡ್ತೀನಿ ನನ್ ಮದ್ವೆಗೆಲ್ಲ ಹೋದಾಗ, ಯಾವಾಗ್ಲೂ ಬಾಳ್ ಅಬ್ಸರ್ವ್ ಮಾಡೋದ್, ಲರ್ನಿಂಗ್ ಬಾಳ್ ನನ್. ಕುಂಕುಮ ಹಚ್ಚುವಾಗ ಈ ಕಡೆ ಮದ್ಮಗನ್ ಕುಂಕುಮ ಚಂದ ಹತ್ತಿಲ್ಲ ಅಂತ ಈಕಿ ಇಲ್ಲೇ ಕುಂತ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಸ್ಕ್ರೀನ್ ದಾಗ ಕಾಣ್ತಾ ಇರುತ್ತೆ. ಇದು ಹೃದಯ ಚಕ್ರ ಬ್ಯಾಲೆನ್ಸ್ ಇಲ್ದವ್ರ ಕೆಲ್ಸ. ಮತ್ತೆ ಇವ್ರಿಗೆ ಕೇರಿಂಗ್ ಅಂಡ್ ಲವ್, ಎಲ್ಲಾರು ಇವ್ರಿಗೆ ಕಾಳಜಿ ಮಾಡ್ಬೇಕು, ಇವ್ರು ಯಾರಿಗ್ ಮಾಡಂಗಿಲ್ಲ. ಇವ್ರ ಹೃದಯ ಚಕ್ರದವ್ರದೇ ಸಮಸ್ಯೆ. ಇವ್ರು ಎಲ್ರಿಗ್ ಬೈತಾರ, ಎಲ್ಲಾರ ಜೊತೆಗ್ ಜಗಳ, ಎಲ್ಲಾರ ಜೊತೆ ಕಿರಿಕಿರಿ. ಮತ್ ಇವ್ರಿಗೆ ಎಲ್ಲಾರು ಕಾಳಜಿ ಮಾಡ್ಬೇಕಂತ ಅದ್ ಹೆಂಗಾಗುತ್ತೆ? ಏನ್ ಕೊಡ್ತಾರೆ ಅದೇ ವಾಪಸ್ ಬರುತ್ತೆ. ಆ ಸೈನ್ಸ್ ಅವ್ರಿಗೆ ಗೊತ್ತಿರೋದಿಲ್ಲ. ಮತ್ತೆ ದ್ವೇಷ ತಗೋರಿ, ಅಸೂಯೆ ತಗೋರಿ, ಟೆನ್ಷನ್ ಮಾಡ್ಕೊಳ್ಳೋದು, ಇವ್ರ ಬಿಹೇವಿಯರ್ ಪ್ಯಾಟರ್ನ್. ಸ್ಪೆಷಲಿ ನೀವು ಮದ್ವೆದಾಗ ನೋಡ್ರಿ ಇವ್ರೆಲ್ಲ ಸಿಗ್ತಾರೆ. ಅದ್ರೊಳಗ್ ಗಂಡ್ ಮಕ್ಕಳ ಕಡೆಯಿಂದ ಇರ್ಬೇಕು. ಈಗ ಕಮ್ಮಿ ಆಗ್ಯದ್ ಬಿಡ್ರಿ ಅವ್ರದ್ದು ಪಾಪ. ಈಗ ಯಾಕಂದ್ರೆ ಹೆಣ್ಣೆ ಸಿಗ್ತಾ ಇಲ್ಲ ಅಂತ ಭಾರಿ ಟೆನ್ಷನ್ ಆಗ್ಬಿಟ್ಟದ ಎಲ್ಲರಿಗೂ. ಒಂದ್ ಟೈಮಿಗೆ ಇತ್ತು, ಯಾರ್ಯಾರಿಗೆ ನೆನ್ಪಿದೆ ಹೇಳ್ರಿ? ಏನ್ ಡಿಮಾಂಡು ಶಿವ ಕೇಳ್ಬೇಡ್ರಿ ನೀವು. ಅವ್ರ ಮನೆಗ್ ಉಳ್ಳಾಕ್ ಸಿಗ್ತದ ಇಲ್ಲ ಬಿಟ್ಟ, ಇವ್ರಿಗೆಲ್ಲಾ ಸೇವೆ ಮಾಡ್ರಿ, ರಾಜ ಮಹಾರಾಜರ್ದೆಲ್ಲಾ ಕೊಡ್ಬೇಕು ಇವ್ರಿಗೆ. ಆ ಟೈಮು ಇತ್ತು. ಇವತ್ತು ಅದೆಲ್ಲ ಉಲ್ಟಾ ಆಗ್ಬಿಟ್ಟದ್ ನೋಡ್ರಿ ನೀವು. ಈಗ ಉಲ್ಟಾ ಹೆಣ್ಣಿನ ಕಡೆಯವರಿಗೆ ರಾಜ ಮಹಾರಾಜರ ವ್ಯವಸ್ಥೆ ಕೊಡೋ ಪರಿಸ್ಥಿತಿ ಬಂದದ. ಕರ್ಮ ರಿಟರ್ನ್ಸ್, ನಾವು ಮಾಡಿದ್ ನಮ್ಗೆ ಬರುತ್ತೆ. ಹಂಗೆಲ್ಲ ಮಾಡಿದವ್ರು ಹರೆಲ್ಲ ಹೇಳ್ರಿ ನೀವು. ಆಗ್ತಾ ಇದೆ, ಯಾವ್ದು ಲೆಕ್ಕ ಚುಕ್ತಾ ಇದೆ ಮಕ್ಕಳೇ, ನೆನ್ಪಿಡ್ರಿ ನೀವು. ನಾವ್ ಏನು ಮಾಡಿವ್ ನೋಡ್ರಿ, ಅದು ವಾಪಸ್ ಬಂದೇ ಬರುತ್ತೆ. ಯಾವ್ದು ಹೋಗೋದಿಲ್ಲ, ವೇಸ್ಟ್ ಹೋಗೋದಂತ ಯಾವ್ದು ಇಲ್ಲ ಜಗತ್ತಲ್ಲಿ. ಕರ್ಮ ರಿಟರ್ನ್ ಆಗುತ್ತೆ. ಹಾಗಾಗಿ ನಿಮ್ಮನ್ನ ನೀವು ಬ್ಯಾಲೆನ್ಸ್ ಇಡ್ರಿ. ಪ್ರೀತಿಸೋದು, ಗೌರವಿಸೋದು, ನನ್ನನ್ನ ನಾನು ಅರ್ಥ ಮಾಡ್ಕೊಳ್ಳೋದಿದೆ ನೋಡ್ರಿ, ನನ್ ಬ್ಯಾಲೆನ್ಸ್ ಆಗುತ್ತೆ. ನಾವ್ ಎದುರಿನವ್ರ ಹತ್ರ ದೋಷಗಳನ್ನ ಹುಡುಕಾಟ ಮಾಡ್ತಾ ಇದ್ದೀನಿ ಅಂದ್ರ ನನ್ನ ಹತ್ರ ಯಾವ ಎನರ್ಜಿ ಕನೆಕ್ಟ್ ಆಗಿರುತ್ತೆ? ನೆಗೆಟಿವ್ ಎನರ್ಜಿ. ದೋಷಗಳ ಹುಡುಕಾಟ ಮಾಡೋದು ಅಷ್ಟು ಈಸಿ ಕೆಲಸ ಅನ್ಕೋಬೇಡ್ರಿ, ಬಹಳ ಕಷ್ಟದ ಕೆಲಸ ಇದೆ. ಹುಡುಕ್ಬೇಕು, ಏನ್ ಕೇಳ್ತ್ರಿ ಕತಿ. ಅದಾದ ನಂತರ ಈಗ ಇದು ಲೆವೆಲ್ಸ್ ಗಳು ಬರುತ್ತೆ. ಇದು ಏನ್ ನಿಮ್ಗೆ ಬೇಕಾಗೋದಿಲ್ಲ. ಓಕೆನಾ? ಸೊ ಇಷ್ಟು ನಿಮ್ಗೆಲ್ಲ ಈಗ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಡನ್. ಈ ಬ್ಯಾಚ್ ಅಂತೂ ಬಹಳ ಲೆಂದಿ ನಡೀತಾ ಇದೆ. ಇಟ್ಸ್ ಓಕೆ, ಇರ್ಲಿ. ನಿಮ್ದು ಎನರ್ಜಿ ಜಾಸ್ತಿ ಇದೆ ಅಂತ ಹೇಳಿ ಅನ್ಕೊಂಡಿನಿ. ಓದ್ ಬ್ಯಾಚ್ ಅವರು ಇಲ್ಲಿದ್ದಾರೆ. 15 ದಿನದಾಗ ಲೆವೆಲ್ 2 ಖತಮ್ ಮಾಡಿದೀವಿ. ಓಂ ನಮಃ ಶಿವಾಯ್. ಆದ್ರೆ ನೀವು ಆಸಕ್ತಿ ನಿಮ್ದು ಹೆಚ್ಚಿಗಿದೆ ಅಂತೇಳಿ ನಾನು ಸ್ವಲ್ಪ ಡೆಪ್ತ್ ಆಗಿ ಹೋಗ್ತಾ ಇದ್ದೀನಿ, ಕಲಿಸ್ತಾ ಇದ್ದೀನಿ. ನಮ್ಮ ಉದ್ದೇಶ ಏನು ಅಂತ ಹೇಳ್ತೀನಿ. ಒಂದ್ಸಲ ನಮ್ ಕೈದಾಗ ಸಿಕ್ಕಿರಿ, ಚಂದ ಕಲೀರಿ. ನಿಮ್ ಜೀವನದಾಗ ಎಲ್ಲಿ ಹೋದ್ರು ನಿಮಗ್ ನೆನ್ಪು ಬರ್ಬೇಕು. ನಿಮ್ಮಲ್ಲಿ ಪರಿವರ್ತನೆ ಇಲ್ಲ, ಮಹಾ ಪರಿವರ್ತನೆಯನ್ನ ತಗೊಂಡ್ ಬರ್ಬೇಕು ಅಂತ ನಮ್ದು ಚಾಲೆಂಜ್ ಇದೆ. ನಾವು ಸುಮ್ಮಿರಂಗಿಲ್ಲ. ನಾವೆಲ್ಲರ ಫೀಸ್ ತಗೊಂಡ್ ನಮ್ ಪಾಡಿಗೆ ನಾವು ಮಾಡೋದು ಇಲ್ಲ ನಮ್ದು. ಸೊ ಹಾಗಾಗಿ ಯಾವಾಗ್ಲೂ ಪವಿತ್ರ ನೆನ್ಪಿಡ್ರಿ. ಯಾವಾಗ್ಲೂ ನೀವು ಮೆಡಿಟೇಷನ್ ಮಾಡಿದ್ರಿ ಅಂದ್ರ ದೀಪ ಮತ್ತು ನೀರನ್ನ ಇಟ್ಕೊಂಡ್ ಮಾಡಿದ್ರೆ ರಿಸಲ್ಟ್ ಬೆಸ್ಟ್ ಇರುತ್ತೆ. ನಿಮ್ಗೆ ಅವು 2 ತತ್ವಗಳು ನನ್ನ ಶರೀರದಲ್ಲೂ ಕನೆಕ್ಟ್ ಆಗಿರ್ತಾವ. ಆಮೇಲೆ ಮೆಡಿಟೇಷನ್ ನಂತರ ನೀವೇನ್ ನೀರ್ ಕುಡಿತೀರಿ ನೋಡ್ರಿ, ಅದು ಎನರ್ಜೆಟಿಕ್ ಆಗಿರುತ್ತೆ, ಬಹಳ ಶಕ್ತಿಶಾಲಿ ಇರುತ್ತೆ. ಮತ್ ನೀವ್ ಯಾವ್ದು ಮೆಡಿಟೇಷನ್ ಮಾಡ್ರಿ, ನಾನ್ ಹಿಂಗ್ ಹೇಳೋದಿಲ್ಲ ನೀವು ಶ್ರೀದೇವಿ ಹೂಗಾರ್ ಮೆಡಿಟೇಷನ್ ಮಾಡ್ರೆ ನೋ. ನೀವ್ ಯಾವ್ದೇ ಧ್ಯಾನವನ್ನ ಮಾಡ್ತಾ ಇದ್ದೀರಿ, ಅಲ್ಲಿ ನೀರು ಮತ್ತು ದೀಪನ ತಗೊಂಡ್ ಮಾಡ್ರಿ, ನಿಮ್ಗೆ ಗುಡ್ ರಿಸಲ್ಟ್ ಇರುತ್ತೆ. ಒಂದ್ಸಲ ಇಲ್ದೇನೆ ಮಾಡಿ ನೋಡ್ರಿ, ಒಂದ್ಸಲ ಇಟ್ಕೊಂಡ್ ಮಾಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ನಾನಂತೀನಿ ಎಲ್ಲಾ ಪ್ರಯೋಗ ಮಾಡಿ ನೋಡ್ರಿ ನಿಮ್ಮೇಲೆ ನೀವು. ನಾನಂತೂ ಮಾಡೀನಿ. ಯಾವ್ದು ನಾನು ಹಂಗಿಲ್ಲ. ಕರುಣಾ ರೇಖೆಯನ್ನ ನಾನು ಪ್ರಯೋಗ ಮಾಡೋದಕ್ಕೆ ನನಗೆ 6 ತಿಂಗಳು ತಗೊಳ್ತು. 6 ತಿಂಗಳು ನಾನು ಪ್ರಯೋಗ ಮಾಡಿದ್ರೆ ಸಕ್ಸಸ್ ಆದ, ನನ್ಗೆ ಗೊತ್ತಾಯ್ತಿದ್ದು ವರ್ಕ್ ಮಾಡುತ್ತೆ. ಆ ನಂತರ ಕೋರ್ಸ್ ಅನ್ನ ನಾವು ಲಾಂಚ್ ಮಾಡ್ತೀವಿ. ದೀಕ್ಷೆ ಯಾವಾಗಿರುತ್ತೆ ಹೇಳ್ತೀನಿ. ಸಂಡೇ ದಿವಸ ಒಂದ್ ಸ್ಪೆಷಲ್ ಕ್ಲಾಸ್ ಇರುತ್ತೆ ಇಲ್ಲ, ಸೋಮವಾರ ದಿವಸ ನಿಮ್ಗೆ ಹೇಳ್ತೀನಿ. ಓಕೆನಾ? ಇವತ್ತೆಷ್ಟಿದೆ ಡೇ? 11. 11 ಇದೆ ಅಂದ್ರ ಇನ್ನು ನೋಡ್ರಿ, ಇನ್ನು ನಾಳೆ 2 ಚಕ್ರ ಹೇಳ್ತೀನಿ. ಆಗ್ಬೋದು ಒಂದ್ 8 ದಿವಸ ಹೆಚ್ಚು ಕಡಿಮೆ. 8 ದಿವಸ ಅಂತ ಹೇಳಿರಿ, ಇಲ್ಲ ಲಾಸ್ಟ್ 10 ದಿವಸ ಹೇಳಿರಿ. ಹೆಚ್ಚು ಕಡಿಮೆ 20ನೇ ದಿನಕ್ಕೆ ನಿಮ್ಗೆ ದೀಕ್ಷೆ ಆಗ್ಬೋದು ಅಂತ ಅನ್ಕೊಂಡಿನ.
ಅದು ನನ್ನ ಲೆಕ್ಕಾಚಾರ, ಯೂನಿವರ್ಸ್ ಲೆಕ್ಕಾಚಾರ ನನ್ಗಂತೂ ಗೊತ್ತಿಲ್ಲ, ನೀವಂತೂ ತಯಾರಾಗಿರ್ಬೇಕಷ್ಟೇ. 23 ಓಕೆ, ನೋಡ್ರಿ ಟ್ರೈ ಮಾಡಿ. ಓಕೆನಾ? ಸೊ ಎಲ್ಲರಿಗೂ ಇನ್ನೊಂದು ಸಲ ಏನ್ ಹೇಳೋದು? ಹಾ, ಓಕೆ ಓಕೆ. ನಾಳೆ ಏನಿದೆ ಅಂದ್ರ ನಾಳೆ ಅಮಾವಾಸ್ಯೆ ಇದೆ. ಹಾಗಾಗಿ ನಾಳೆ ನಿಮ್ದು ರೇಖಿ ಲೆವೆಲ್ 2 ಕ್ಲಾಸ್ ಇರೋದಿಲ್ಲ. ಇದೇ ಪ್ಲೇಸಿಗೆ ಅಮಾವಾಸ್ಯೆ ಧ್ಯಾನ ಇರುತ್ತೆ. ಓಕೆನಾ? ಅಮಾವಾಸ್ಯೆ ಮೆಡಿಟೇಷನ್ ಇರುತ್ತೆ. ಮತ್ತೆ ಬೇರೆ ಬೇರೆ ಟೀಮ್ನವರು ಸಮೇತ ಇಲ್ಲೇ ಜಾಯಿನ್ ಆಗ್ತಾರೆ. ಮತ್ತೆ ನಾಡಿದ್ದು ಇದನ್ನ ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಹಾ, ಇನ್ನೂ ಒಂದು ನೀವು ಮಾಡ್ಬೋದು. ಇದು ಫ್ರೀ ಸೆಷನ್ ಇದೆ, ಈ ಸಲ ನಾವು ಫ್ರೀ ಮಾಡ್ತಾ ಇದ್ದೀವಿ. ಹಾಗಾಗಿ ನಿಮ್ ಕಡೆಯಿಂದ ಯಾರಾದ್ರೂ ಇದ್ರು ನೀವು ಅವರಿಗೂ ಸಮೇತ ನಮ್ಮ ಒಂದ್ ನಾಳೆ ಗ್ರೂಪ್ ಮಾಡ್ತಾರೆ, ಆ ಗ್ರೂಪ್ ಲಿಂಕ್ ಕಳ್ಸ್ರೆ ಸಾಕು, ಅವ್ರು ಒಳಗ್ ಜಾಯಿನ್ ಆಗ್ತಾರೆ, ನಾವು ಲಿಂಕ್ ಕಳಿಸ್ತೀವಿ. ಫ್ರೀ ಇದೆ, ಎಲ್ಲರಿಗೂ ಬರೋ ಅವಕಾಶ ಇದೆ. ಬಟ್ ನಮ್ಮ ಹತ್ರ 300 ಜನರಿಗೆ ಮಾತ್ರ ಇರೋದು, 300 ಮಾತ್ರ ನಮ್ಮಲ್ಲಿ ಪರ್ಮಿಷನ್ ಇರೋದಿದೆ. ಹಾಗಾಗಿ ನೀವು ಪ್ಲಾನ್ ಮಾಡ್ಬೋದು. ಓಕೆನಾ? ಮತ್ತೇನು ಹೇಳೋದಿದೆ? ಫೀಸ್ ಅಂತೂ ಎಲ್ರು ಕಟ್ಟ್ಯಾರ ಅಂತ ಅನ್ಕೊಂಡಿ. ಓಕೆನಾ? ಫೀಸ್ ಪೇ ಮಾಡಿದವ್ರು ಹಿಂಗ್ ಕೈ ಮಾಡ್ರಿ. ಎಲ್ಲರಿಗೂ ಟ್ರಸ್ಟ್ ಕಡೆಯಿಂದ ಒಂದು ಥ್ಯಾಂಕ್ ಯು ಹೇಳ್ತೀನಿ ನಾನು. ನಿವೇದಿತಾ ಹೂಗಾ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ತಮ್ಮೆಲ್ಲರಿಗೂ ಬಹಳ ಬಹಳ ಧನ್ಯವಾದಗಳು. ನೀವು ನಮ್ಮ ಫೀಸ್ ಅನ್ನ ಕಟ್ಟಿ ನಮ್ಗೆ ಪ್ರೋಗ್ರೆಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಅದು ನೋಡ್ರಿ, ನಿಮ್ ಕಡೆಯಿಂದ ನಮ್ಗೆ ಸಹಾಯ ಸಿಗ್ತಾ ಇದೆ. ಈಗ ನಮ್ ಉದ್ದೇಶ ಏನು ಅಂದ್ರೆ ನಮ್ ಕಡೆಯಿಂದನೂ ನಿಮ್ಗೆ ಸಿಗ್ಬೇಕು. ಹಾ, ಬೇರೆ ಇವನ್ ಗ್ಲಾಸ್ ನೀರಿದೆ ನೋಡ್ರಿ, ನೀವು ಮೆಡಿಟೇಷನ್ ನಂತರ ಎಲ್ಲಾ ನೀರೊಳಗೆ ಹಾಕ್ಬೋದು ನೀವು. ನಮ್ಮಲ್ಲಿ ನಳಪಾತ್ರಿ ಅಂತ ಯೂಸ್ ಮಾಡ್ತೀವಿ. ಈಗ ಸದ್ಯಕ್ಕೆ ನಮ್ಮ ಮನೇಲಿ ಗಡಿಗೆ ಬಂದವು, ಬ್ಯಾಸ್ಗಿ ಇದೆ ಅಂತ, ಅದ್ರಲ್ಲಿ ಹಾಕ್ಬಿಡ್ತೀವಿ ನಾವು. ನೀವು ಮಾಡ್ಬೋದು. ರಾಘವೇಂದ್ರ ದೇಸಾಯಿ ನನ್ನ ಹೆಸರು ಬರ್ದಿಕೊಳ್ಳಿ. ಓಕೆ, ಇಲ್ಲ ಗ್ರೂಪ್ ಲಿಂಕೇ ಬರುತ್ತೆ. ನಿಮ್ದೇ ಗ್ರೂಪಿಗೆ ಲಿಂಕ್ ಹಾಕ್ತಿವಿ. ಅದ್ರ ಕಾಮನ್ ಗ್ರೂಪ್ ಒಂದಿದೆ, ನೀವು ಎಲ್ಲರಿಗೂ ಕಳಿಸ್ಬೋದು ಅದು. ಓಕೆನಾ? ಹಾ, ನಾಳೆ ಮಾಡ್ರಿ ಅನುಪಮ, ಮಾಡ್ರಿ ಇನ್ನೊಂದ್ 2 ದಿನದಲ್ಲಿ. ಓಕೆನಾ? ಸೊ ಎಲ್ಲರಿಗೂ ಇನ್ನೊಂದ್ಸಲ ಶರಣಾರ್ಥಿ, ಧನ್ಯವಾದ. ಎಲ್ರು ಖುಷಿಯಾಗಿರ್ರಿ, ನಗ್ತಾ ಇರ್ರಿ, ಹೃದಯ ಚಕ್ರ ಯಾವಾಗ್ಲೂ ಬ್ಯಾಲೆನ್ಸ್ ಮಾಡ್ರಿ. ಮತ್ ಯಾರಿಗ್ ಹ್ಯಾಪಿನೆಸ್ ಜಾಸ್ತಿ ಇರುತ್ತೆ ನೋಡ್ರಿ, ಅವ್ರದ್ದು ಹೃದಯ ಚಕ್ರ ಬ್ಯಾಲೆನ್ಸ್ ಇರುತ್ತೆ. ಯಾವಾಗ್ಲೂ ನಗ್ತಾ ಇರಿ. ನೀವು ನೆನ್ಪಿಟ್ಕೋರಿ, ಎಲ್ಲಾ ದೇವೇಗೌಡ ಆದ್ರ ದೇಶ ನಡೆಯೋದಿಲ್ಲ. ದೇವೇಗೌಡ್ರ ತರ ಆಗ್ಬಾರ್ದು, ಸೀರಿಯಸ್ ಎಲ್ಲಿಂದಲೇ ಹಿಂಗೆಲ್ಲ ನರ್ವಸ್ ಸಿಸ್ಟಮ್ ಎಲ್ಲ ಹಿಂಗ್ ಹಿಡ್ಕೊಂಡ್ ಬಿಡ್ತಾವ. ಅವಾಗ ಏನ್ ಮಾಡ್ತೀರಿ? ಯಾವ ಹಾಸ್ಪಿಟಲ್ ಹೋಗ್ತೀರಿ? ಖುಷಿಯಾಗಿರ್ರಿ, ನಗ್ತಾ ಇರ್ರಿ. ಬಂದಿದೇವ್, ಎಷ್ಟ್ ದಿನ ಬದುಕ್ತೀವಂತ ಯಾರಿಗ್ ಗೊತ್ತಿಲ್ಲ. ತಾತ್ಕಾಲಿಕದ ಲೈಫ್ ಗೊತ್ತಾ? ಮುಂಜಾನೆ ಕ್ಲಾಸ್ ಮಾಡ್ತೀನಿ ಅಂತ ಭರವಸೆ ಇಲ್ಲ ಯಾರಿಗೂ. ಆದ್ರೂ ವಿಶ್ವಾಸದ ಮೇಲೆ ಜೀವನ ನಡೀತಾ ಇದೆ. ಈ ಕ್ಷಣ ಇದೆ ನೋಡ್ರಿ, ಇದು ನಂದಿದೆ, ಇದನ್ನ ಅನುಭವಿಸೋಣ. ನಾನಂತೂ ಜೀವನ ಅಂದ್ರೆ ಇಷ್ಟೇ ತಿಳ್ಕೊಂಡಿನಿ, ಅದಕ್ಕಿಂತ ದೊಡ್ಡ ನನ್ಗೇನು ಗೊತ್ತಿಲ್ಲ. ಹಾಗಾಗಿ ನೀವು ಸಮೇತ ಯಾವಾಗ್ಲೂ ಖುಷಿಯಾಗಿರ್ರಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿ, ಧನ್ಯವಾದ. ನಾಳೆ ಮತ್ತೆ 9 ಗಂಟೆಗೆ ಅಮಾವಾಸ್ಯೆ ಧ್ಯಾನದ ಜೊತೆಗೆ ಜಾಯಿನ್ ಆಗೋಣ. ಥ್ಯಾಂಕ್ ಯು.